ಜನರಲ್ ಇದನ್ನ ನಾವು ಲೋಹಗಳು ಮತ್ತು ಅಲೋಹಗಳು ಅಂತ ಕರಿತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಸಾಕಷ್ಟು ಸ್ಕೂಲಲ್ಲಿ ಡಿಸ್ಕಸ್ ಮಾಡಿರ್ತೀವಿ, ಹಾಗಾಗಿ ಇಂಪಾರ್ಟೆಂಟ್ ಏನಿದೆಯೋ ಅದನ್ನು ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ಬಿಡೋಣ. ಓಕೆ, ಸೊ ಮೆಟಲ್ಸ್ ಅಂದರೆ ಲೋಹಗಳು, ನಾನ್ ಮೆಟಲ್ಸ್ ಅಂದರೆ ಅಲೋಹಗಳು. ಸೊ ಮೊದಲನೇದಾಗ ಅನಿಸುತ್ತೆ ಸರ್ ಲೋಹಗಳು ಅಂದ್ರೇನು, ಅಲೋಹಗಳು ಅಂದ್ರೆ ಏನು, ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಒಂದೊಂದೇ ಅವ್ರ ಕ್ವಾಲಿಟೀಸ್ಗಳನ್ನ ತಗೊಂಡು, ಗುಣಲಕ್ಷಣಗಳನ್ನ ತಗೊಂಡು ನಾವು ಡಿಸ್ಕಸ್ ಮಾಡಿದಾಗ ಸೊ ಅದು ನಮ್ಗೆ ಐಡಿಯಾ ಬರುತ್ತೆ ಮೆಟಲ್ಸ್ ಅಂದ್ರೆ ಏನು, ನಾನ್ ಮೆಟಲ್ಸ್ ಅಂದ್ರೆ ಏನು ಅಂತ. ಓಕೆನಾ? ಎಸ್. ಓಕೆ, ಸೊ ಹಾಗಾದ್ರೆ ಮೆಟಲ್ಸ್ ಅಂತ ಬಂದಾಗ ಮೆಟಲ್ಸ್ ಅಲ್ಲಿ ಸಾಕಷ್ಟು ಕ್ವಾಲಿಟೀಸ್ ಇದೆ. ಏನೇನು ಅಂತ ನೋಡಿದ್ರೆ ಮೆಟಲ್ಸ್ ಹ್ಯಾವ್ ಲಸ್ಟ್ರಸ್ ಇನ್ ನೇಚರ್. ಮೆಟಲ್ಸ್ ಅಲ್ಲಿ ಹೊಳಪನ್ನ ಹೊಂದಿರ್ತವೆ ಎಲ್ಲ ಆಲ್ಮೋಸ್ಟ್ ಲೋಹಗಳಲ್ಲಿ. ಓಕೆ, ನಮಗೆ ಸೊ ಹೊಳಪಿರುತ್ತೆ, ಶೈನಿಂಗ್ ಇರುತ್ತೆ, ಬ್ರೈಟ್ನೆಸ್ ಇರುತ್ತೆ, ಅಥವಾ ಲಸ್ಟ್ರಸ್ ಅಂತ ಕರಿತೀವಿ, ಲಸ್ಟ್ರಸ್ ನೇಚರ್. ಓಕೆ, ಎರಡನೇದಾಗಿ ಬಂದಾಗ ನಾನ್ ಮೆಟಲ್ಸ್ ಡೋಂಟ್ ಹ್ಯಾವ್ ಲಸ್ಟ್ರಸ್ ನೇಚರ್. ನಾನ್ ಮೆಟಲ್ಸ್ಗೆ ಈ ಒಂದು ಲಸ್ಟ್ರಸ್ ನೇಚರ್ ಇರೋದಿಲ್ಲ, ಹೊಳೆಯುವಂಥ ಗುಣಗಳು ಇರೋದಿಲ್ಲ. ಸೊ ಅದನ್ನು ನಾವು ಡೋಂಟ್ ಹ್ಯಾವ್ ಲಸ್ಟ್ರಸ್ ನೇಚರ್ ಅಥವಾ ಹೊಳಪನ್ನು ಹೊಂದಿಲ್ಲ ಅಂತ ನಾವು ತಗೊಬೋದು. ಮೊದಲನೇದಾಗಿ ನಾವು ನೆನ್ಪಿಡಬೇಕಾಗಿರೋದು ಹೊಳಪು. ನೋಡಿ, ಈ ಥರ ನಮಗೆ ಡಿಫ್ರೆನ್ಸಸ್ಗಳು ಬಂದಾಗ ವ್ಯತ್ಯಾಸಗಳೇನಿದೆ, ಮೆಟಲ್ಸ್ಗೂ ನಾನ್ ಮೆಟಲ್ಸ್ಗೂ ವ್ಯತ್ಯಾಸಗಳೇನಿದೆ, ಈ ಥರ ನಾವು ಡಿಸ್ಕಸ್ ಮಾಡೋದಕ್ಕೆ ಬಂದಾಗ ನೋಡಿ ನಾವು ಮೊದಲನೇದಾಗಿ ಈ ಥರ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಆ್ಯಕ್ಚುಲಿ ಈಗ ಏನು ನಾವು ನೋಡ್ತಾ ಇದ್ದೀವೋ, ಈಗ ಮೆಟಲ್ಸು ಮತ್ತು ನಾನ್ ಮೆಟಲ್ಸನ್ನು ನೋಡ್ತಾ ಇದ್ದೀವಿ, ಪಾಯಿಂಟ್ಸನ್ನು ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಆದರೆ ಸೊ ಇನ್ನೊಂದು ರೈಟ್ ಮೆಥಡ್ ಇದೆ ಡಿಫ್ರೆನ್ಸಸ್ಸನ್ನು ತಗೊಳ್ಳೋದಕ್ಕೆ. ಸೊ ಅದೇನು ಅಂತ ನಾನು ಸ್ಕ್ರೀನಲ್ಲಿ ಬರೆಯೋಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಈಗ ನಮಗೆ ಡಿಫ್ರೆನ್ಸಸ್ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಈ ಥರ ನಮಗೆ ಡಿಫ್ರೆನ್ಸಸ್ ಇದೆ. ಓಕೆ, ಆದರೆ ಮೊದಲನೇದಾಗಿ ನಾವು 3 ಕಾಲಮ್ ಹಾಕೋಬೇಕು. ನೀವು ಡಿಫ್ರೆನ್ಸಸ್ಗಳನ್ನ ಕಲಿಯೋ ಸುಲಭವಾದ ಮೆಥಡನ್ನು ಹೇಳ್ಕೊಡ್ತೀನಿ, ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ? ಎಸ್. ಹಾಗಾದರೆ 3 ಕಾಲಮನ್ನು ಹಾಕೋಬೇಕು ನಾವು. 3 ಕಾಲಮಲ್ಲಿ ಏನೇನು ಹಾಕೋಬೇಕು? ಓಕೆ, ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಈಗ ಮೆಟಲ್ಸ್ ಅಂತ ಹಾಕ್ಕೊತಾ ಇದ್ದೀನಿ, ನಾನ್ ಮೆಟಲ್ಸ್ ಅಂತ ಹಾಕ್ಕೊತಾ ಇದ್ದೀನಿ. ಮೆಟಲ್ಸ್, ನಾನ್ ಮೆಟಲ್ಸ್. ಓಕೆನಾ? ಈಗ ಸೊ ಇಲ್ಲಿ ನಾನು ಪಾಯಿಂಟ್ಸ್ ಅಂತ ಹಾಕ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಪಾಯಿಂಟ್ಸ್ ಅಂತ ಹಾಕ್ಕೊತಾ ಇದ್ದೀನಿ. ಓಕೆ, ಈಗ ಮೊದಲನೇ ಪಾಯಿಂಟ್ ಏನು ತಗೊಂಡ್ವಿ? ಲಸ್ಟ್ರಸ್, ಹೊಳಪನ್ನು ಹೊಂದಿರೋದು. ಹೌದಾ? ಓಕೆ, ಮೊದಲನೇ ಪಾಯಿಂಟ್ ಏನು? ಲಸ್ಟ್ರಸ್, ಎಲ್ ಅಂತ ಮಾತ್ರ ಬರಿತಾ ಇದ್ದೀನಿ. ಓಕೆ, ಸೊ ಹಾಗಾದರೆ ಲಸ್ಟ್ರಸ್ಸು ಮೆಟಲಲ್ಲಿರುತ್ತೆ, ನಾನ್ ಮೆಟಲಲ್ಲಿ ಇರೋದಿಲ್ಲ. ನೆಕ್ಸ್ಟು ಓಕೆ, ಮೆಟಲ್ಸ್ ಹ್ಯಾವ್ ಮ್ಯಾಲಿಯಬಿಲಿಟಿ ಆ್ಯಂಡ್ ಡಕ್ಟೈಲಿಟಿ, ನಾನ್ ಮೆಟಲ್ಸ್ ಡೋಂಟ್ ಹ್ಯಾವ್ ಮ್ಯಾಲಿಯಬಿಲಿಟಿ ಆ್ಯಂಡ್ ಡಕ್ಟೈಲಿಟಿ. ಇದೇನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ, ಹಾಗಾದರೆ ಮ್ಯಾಲಿಯಬಿಲಿಟಿ ಆ್ಯಂಡ್ ಡಕ್ಟೈಲಿಟಿ ಯಾವುದ್ರಲ್ಲಿ ಇರುತ್ತೆ? ಓಕೆ, ಇದನ್ನ ಕನ್ನಡದಲ್ಲಿ ನಾವು ನೋಡಿ ಅಬ್ಸರ್ವ್ ಮಾಡೋಣ. ಕನ್ನಡದಲ್ಲಿ ನಾವು ಇದನ್ನ ತನ್ಯತೆ, ಎಸ್, ತನ್ಯತೆ ಮತ್ತೆ ಕುಟ್ಯತೆ ಅಂತ ಕರಿತೀವಿ. ಅಥವಾ ಸೊ ನಾವು ಇದನ್ನ ಮ್ಯಾಲಿಯಬಿಲಿಟಿ ಅಂಡ್ ಡಕ್ಟೈಲಿಟಿ ಅಂತ ಕರಿತೀವಿ. ಮ್ಯಾಲಿಯಬಿಲಿಟಿ, ಡಕ್ಟೈಲಿಟಿ ಲೋಹಗಳಲ್ಲಿ ಇರುತ್ತೆ, ಮೆಟಲ್ಸ್ ಅಲ್ಲಿ ಇರುತ್ತೆ, ನಾನ್ ಮೆಟಲ್ಸ್ ಅಲ್ಲಿ ಇರೋದಿಲ್ಲ. ತನ್ಯತೆ ಮತ್ತೆ ಕುಟ್ಯತೆ ಇವೆರಡು ಇಂಪಾರ್ಟೆಂಟ್ ಆಗಿರೋ ಕ್ವಾಲಿಟೀಸು ಮೆಟಲ್ಸ್ ಅಲ್ಲಿ ಇರುವಂಥದ್ದು. ಓಕೆನಾ? ಹಾಗಾದ್ರೆ ಸೊ ಎರಡನೇ ಪಾಯಿಂಟ್ ಏನು ತಗೊಳ್ಳೋಣ? ಓಕೆ, ಸೊ ನಾವು ಪಾಯಿಂಟ್ ತಗೊತಾ ಇರೋದು ಬಂದು ಮ್ಯಾಲಿಯಬಿಲಿಟಿ ಆ್ಯಂಡ್ ಡಕ್ಟೈಲಿಟಿ. ಸಿಂಪಲ್ ಆಗಿ ತಗೊತಾ ಇದ್ದೀನಿ, ಮ್ಯಾಲಿಯಬಿಲಿಟಿ ಆ್ಯಂಡ್ ಡಕ್ಟೈಲಿಟಿ. ಓಕೆ, ತನ್ಯತೆ ಮತ್ತು ಕುಟ್ಯತೆ. ಓಕೆ, ಯಾವುದ್ರಲ್ಲಿ ಇರುತ್ತೆ? ಮೆಟಲ್ಸಲ್ಲಿ ಇರುತ್ತೆ, ನಾನ್ ಮೆಟಲ್ಸಲ್ಲಿ ಇರೋದಿಲ್ಲ. ಸೊ ಈ ಥರ ನಾವು ಪಾಯಿಂಟ್ಸ್ ಮಾಡ್ತಾ ಯಾವಾಗ ನಾವು ಕಲಿತಾ ಹೋಗ್ತೀವೋ, ಈ ಪಾಯಿಂಟ್ಸ್ ನೆನ್ಪಿಟ್ಕೊಂಡ್ರೆ ಸಾಕು, ಯಾವುದ್ರಲ್ಲಿ ಇರುತ್ತೆ ಯಾವುದ್ರಲ್ಲಿಲ್ಲ ಈಸಿಯಾಗಿ ನಾವು ಇದು ಪೂರ್ತಿ ಟೇಬಲ್ನ ನೆನ್ಪಿಡ್ಬೋದು. ತುಂಬ ಸಲ ಏನಾಗುತ್ತೆ ಅಂದರೆ ನಾವು ಇದನ್ನು ಪ್ರಾಕ್ಟೀಸ್ ಮಾಡ್ತೀವಿ, ಮರ್ತೋಗೋ ಚಾನ್ಸ್ ಇರುತ್ತೆ. ನಾವು ಕಲಿಯೋದಷ್ಟೇ ಅಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಅದನ್ನು ನೆನಪಲ್ಲಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಹೌದಲ್ವಾ? ಹಾಗಾಗಿ ಸೊ ನಾವು ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಏನೇನು ಬೇಕೋ ಅದನ್ನು ಕೂಡ ಸ್ಕಿಲ್ಸನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಎಸ್. ಓಕೆ, ಸೊ ಎರಡನೇದಾಗಿ ನಾವು ಮ್ಯಾಲಿಯಬಿಲಿಟಿ ಮತ್ತು ಡಕ್ಟೈಲಿಟಿ ನೋಡಿದ್ವಿ. ಓಕೆ, ತನ್ಯತೆ ಮತ್ತು ಕುಟ್ಯತೆ ಮೆಟಲ್ಸಲ್ಲಿ ಇರುತ್ತೆ, ನಾನ್ ಮೆಟಲ್ಸಲ್ಲಿ ಇರಲ್ಲ. ಮೂರನೇದಾಗಿ ಬಂದಾಗ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಓಕೆ, ಸೊ ಏನಿದ್ರು ಅರ್ಥ ಅಂತ ನೋಡಿದ್ರೆ, ಓಕೆ, ಈ ಒಂದು ಲೋಹಗಳು ಉಷ್ಣ ಮತ್ತು ವಿದ್ಯುತ್ ಉತ್ತಮ ವಾಹಕಗಳಾಗಿರುತ್ತೆ, ಅಥವಾ ವಾಹಕಗಳು ಅಂತ ಕರಿತೀವಿ. ಅಂದರೆ ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ, ಸೊ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಈಸಿಯಾಗಿ ಕಂಡಕ್ಟ್ ಆಗುತ್ತೆ ಈ ಒಂದು ಗುಡ್ ಕಂಡಕ್ಟರ್ಸಲ್ಲಿ, ಉತ್ತಮ ವಾಹಕಗಳಲ್ಲಿ. ಈ ಒಂದು ಶಾಖ ಮತ್ತು ವಿದ್ಯುತ್ ಶಕ್ತಿ ಸುಲಭವಾಗಿ ಫ್ಲೋ ಆಗುತ್ತೆ. ಆದರೆ ನಾನ್ ಮೆಟಲ್ಸ್ ಆರ್ ದ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ನಾನ್ ಮೆಟಲ್ಸಲ್ಲಿ ನಮಗೆ ಅವಕಾಶ ಇರೋದಿಲ್ಲ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಪಾಸ್ ಆಗೋದಕ್ಕೆ. ಹಾಗಾಗಿ ಸೊ
ಈಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಕ್ಯಾರಿ ಮಾಡೋಕ್ಕೆ ಸಾಧ್ಯ ಇರೋದು ಅದು ಓನ್ಲಿ ನಮಗೆ ಮೆಟಲ್ಸಲ್ಲಿ ಮಾತ್ರ, ಲೋಹಗಳಲ್ಲಿ ಮಾತ್ರ ಅಂಥದ್ದು ಅವಕಾಶ ಇರುತ್ತೆ. ಹಾಗಾಗಿ ಸೊ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಸೊ ಉಷ್ಣ ಮತ್ತು ವಿದ್ಯುತ್ ವಾಹಕಗಳಾಗಿರುತ್ತೆ. ಸೊ ಇವು ಇಲ್ಲಿ ನೋಡಿ, ಇಲ್ಲಿ ಒಂದೇ ಒಂದು ನಿಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಇದು ಉಷ್ಣ ಮತ್ತು ವಿದ್ಯುತ್ ಅವಾಹಕಗಳು, ಇದು ಕನ್ನಡದಲ್ಲಿ ಅವಾಹಕಗಳು ಅಂತ ಬರಬೇಕು. ಓಕೆ, ನಿಮ್ಗೆ ನೋಟ್ಸ್ ಕಳಿಸಿದಾಗ ಇದೊಂದು ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆ, ಇದು ಉಷ್ಣ ಮತ್ತು ವಿದ್ಯುತ್ ವಾಹಕಗಳಾಗಿರುತ್ತೆ, ಇದು ಉಷ್ಣ ಮತ್ತು ವಿದ್ಯುತ್ ಅವಾಹಕಗಳಾಗಿರುತ್ತೆ. ಓಕೆ, ನೆಕ್ಸ್ಟ್ ಬರೋಣ ಪಾಯಿಂಟಿಗೆ. ಸೊ ಫೋರ್ತ್ ಪಾಯಿಂಟ್ ಬಂದಾಗ ಮೆಟಲ್ಸ್ ಆರ್ ಜನರಲಿ ಹಾರ್ಡ್ ಇನ್ ನೇಚರ್. ಮೆಟಲ್ಸ್ ಆರ್ ಜನರಲಿ ಹಾರ್ಡ್ ಇನ್ ನೇಚರ್, ನಾನ್ ಮೆಟಲ್ಸ್ ಆರ್ ಜನರಲಿ ಸ್ಮೂತ್ ಇನ್ ನೇಚರ್. ಸೊ ಅಂದರೆ ಇವು ಸ್ವಲ್ಪ ಮೆಟಲ್ಸ್ ಎಲ್ಲನೂ ಕೂಡ ಸಾಮಾನ್ಯವಾಗಿ ಕಠಿಣವಾಗಿರ್ತವೆ, ಆದರೆ ನಾನ್ ಮೆಟಲ್ಸ್ ಅಲೋಹಗಳು ಸಾಮಾನ್ಯವಾಗಿ ಮೃದುವಾಗಿರ್ತವೆ ಅಂತ ನಾವು ನೋಡ್ತಾ ಇದ್ದೀವಿ. ಅಂದರೆ ಸೊ ಸಾಕಷ್ಟು ನಾವು ಎಕ್ಸಾಂಪಲ್ಸನ್ನು ತಗೊಳ್ತೀವಿ, ಮುಂದಕ್ಕೆ ಇದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್, ಮೆಟಲ್ಸ್ ಹ್ಯಾವ್ ಸೊನಾರಸ್ ನೇಚರ್. ಸೊನಾರಸ್ ಅಂತ ಕರಿತೀವಿ. ನಾನ್ ಮೆಟಲ್ಸ್ ಡೋಂಟ್ ಹ್ಯಾವ್ ಸೊನಾರಸ್ ನೇಚರ್. ಏನಿದು ಸೊನಾರಸ್ ಅಂದರೆ? ಸೊನಾರಸ್ ಅಂದರೆ ಶಾಬ್ದನ ಗುಣ. ಅಂದರೆ ಸೊ ಮೆಟಲ್ಸ್ ಆಲ್ಮೋಸ್ಟ್ ಶಬ್ದಗಳ ಮಾಡುತ್ತೆ. ಮೆಟಲ್ಸ್ ಏನಿದೆಯೋ ಅವೆಲ್ಲನೂ ಕೂಡ ಶಾಬ್ದನ ಗುಣವನ್ನು ಹೊಂದಿದೆ. ಹಾಗಾಗಿ ಸೊ ಅವು ಶಬ್ದವನ್ನು ಮಾಡೋದನ್ನು ನೋಡ್ತೀವಿ. ಶಬ್ದ ಮಾಡುವಂಥ ಗುಣ ಇದೆಯಲ್ಲ, ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಅದನ್ನು ಶಾಬ್ದನ ಗುಣ, ಸೊನಾರಸ್ ಇನ್ ನೇಚರ್ ಅಂತ ಕರಿತೀವಿ. ಶಾಬ್ದನ ಗುಣವನ್ನು ಅಲೋಹಗಳು ಹೊಂದಿಲ್ಲ. ಸೊ ದೇ ಡೋಂಟ್ ಹ್ಯಾವ್, ಓಕೆ, ನಾನ್ ಮೆಟಲ್ಸ್ ಡೋಂಟ್ ಹ್ಯಾವ್ ಸೊನಾರಸ್ ನೇಚರ್. ಎಕ್ಸಾಂಪಲ್ ಕೊಡೋಕೆ ಹೋಗ್ತಾ ಇದ್ದೀನಿ. ಕಾಪರ್, ಓಕೆ, ಮೆಟಲ್ಸ್ ಅಲ್ಲಿ ತಗೊಂಡಾಗ ಸಾಕಷ್ಟು ಕೊಡ್ಬೋದು. ಇಲ್ಲಿ ಸಿಂಪಲ್ ಎಕ್ಸಾಂಪಲ್ಸ್: ಕಾಪರ್, ಅಲ್ಯೂಮಿನಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ. ಓಕೆ, ಸೊ ಕನ್ನಡದಲ್ಲೂ ಸೇಮ್. ತಾಮ್ರ, ಕಾಪರ್ ಅಂದರೆ ತಾಮ್ರ, ಅಲ್ಯೂಮಿನಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ. ಓಕೆ, ನಂತರ ನಾನ್ ಮೆಟಲ್ಸ್ ಅಲ್ಲಿ ಎಕ್ಸಾಂಪಲ್ ತಗೊಳ್ಳೋಣ. ಸಲ್ಫರ್, ಕಾರ್ಬನ್, ಆಕ್ಸಿಜನ್, ಫಾಸ್ಫರಸ್. ಓಕೆ, ಸೊ ಇವೆಲ್ಲನೂ ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಇದಿಷ್ಟು ಕೂಡ ನಮಗೆ ಸೊ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ಗೆ ಡಿಫ್ರೆನ್ಸ್ ಏನೇನಿರುತ್ತೆ ಸೊ ನಾವು ಕಲ್ತ್ಕೊಳ್ತಾ ಇದ್ದೀವಿ. ಹೌದಾ? ಎಸ್. ಹಾಗಾದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಂಗೆ ನಿಮಗೆ ಇಲ್ಲಿ ನಾನು ಈ ಒಂದು ಡಿಫ್ರೆನ್ಸಸ್ಗಳನ್ನ ನೆನ್ಪಿಟ್ಕೊಳ್ಳೋಂಥ ಟೆಕ್ನಿಕ್ ಏನು ಹೇಳ್ಕೊಟ್ನಲ್ಲ, ಸಿಂಪಲ್ಲಾಗಿ ನೀವು ಪಾಯಿಂಟ್ಸನ್ನು ಬರಿತಾ ಹೋಗಬೇಕು. ಸಿಂಪಲ್ಲಾಗಿ ಪಾಯಿಂಟ್ಸನ್ನು ಬರಿತಾ ಹೋಗಬೇಕು. ಆಗ ನಿಮಗೆ ಈಸಿಯಾಗಿ ಒಂದೊಂದೇ ನೆನಪಿರ್ತಾ ಹೋಗುತ್ತೆ. ನೋಡಿ, ಒಂದೊಂದೇ ಪಾಯಿಂಟ್ ಬರೆದಾಗ ಸೊ ಆ ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ. ಸೊ ಉಳಿದಿದ್ದೆಲ್ಲನೂ ಕೂಡ ನಿಮ್ಗೆ ಈಸಿ ಆಗುತ್ತೆ. ಯಾವುದ್ರಲ್ಲಿರುತ್ತೆ ಯಾವುದ್ರಲ್ಲ ಕನೆಕ್ಷನ್ ತೊಗೊಳ್ಳೋದು ಈಸಿ ಆಗುತ್ತೆ. ಓಕೆ, ಎಸ್. ಎಷ್ಟು ಜನಕ್ಕೆ ಈ ಟ್ರಿಕ್ ವರ್ಕ್ ಆಗುತ್ತೆ ಅಂತ ಅನಿಸ್ತಾ ಇದೆ, ಅಥವಾ ನೀವು ಕೆಲವೊಂದು ಸಲ ಟ್ರೈ ಕೂಡ ಮಾಡಿರ್ತೀರಾ? Type yes in the chat box. Right. Okay. Exactly. ಸೊ ನೀವು ಎಲ್ಲೇ ಯಾವುದೇ ಸಬ್ಜೆಕ್ಟಿನ ಡಿಫ್ರೆನ್ಸಸ್ಗಳನ್ನ ಕಲಿತಾ ಹೋಗಿ. ಸೊ ಅದನ್ನು ಈ ವೇನಲ್ಲಿ ನೀವು ಕಲಿತ್ರೆ ಅದು ತುಂಬಾ ಈಸಿ ಆಗುತ್ತೆ. ಗುಡ್. ಓಕೆ, ಲೆಟ್ಸ್ ಕಂಟಿನ್ಯೂ. ಹಾಗಾದರೆ ಈಗ ಬರೋಣ ನಾವು ಪಾಯಿಂಟಿಗೆ. ಸೊ ಕುಟ್ಯತೆ ಮತ್ತು ತನ್ಯತೆಗೆ ಬರ್ತಾ ಇದ್ದೀವಿ. ಓಕೆ, ಮ್ಯಾಲಿಯಬಿಲಿಟಿ ಆ್ಯಂಡ್ ಡಕ್ಟೈಲಿಟಿಗೆ ಬರೋಣ. ಸೊ ಮ್ಯಾಲಿಯಬಿಲಿಟಿ ಅಥವಾ ಡಕ್ಟೈಲಿಟಿ ಏನು ಹೇಳುತ್ತೆ? ದ ಮ್ಯಾಲಿಯಬಿಲಿಟಿ ಅಂದರೆ ದ ಪ್ರಾಪರ್ಟಿ ಆಫ್ ಮೆಟಲ್ಸ್ ಬೈ ವಿಚ್ ದೇ ಕ್ಯಾನ್ ಬಿ ಬೀಟನ್ ಇನ್ ಟು ಥಿನ್ ಶೀಟ್ಸ್ ಇಸ್ ಕಾಲ್ಡ್ ಮ್ಯಾಲಿಯಬಿಲಿಟಿ. ಅಂದರೆ ಮ್ಯಾಲಿಯಬಿಲಿಟಿ ಅಥವಾ ಕುಟ್ಯತೆ ಅಂದರೆ ಕುಟ್ಟಿ ಅದನ್ನು ತೆಳುವಾದ ಹಾಳುಗಳನ್ನಾಗಿ ಮಾಡಬಹುದಾದ ಲೋಹದ ಗುಣವನ್ನು ನಾವು ಓಕೆ ಕುಟ್ಯತೆ ಅಂತ ಕರಿತಾ ಇದ್ದೀವಿ. ಸೊ ಅಂದರೆ ಯಾವುದಾದ್ರೂ ಮೆಟಲ್ ತಗೊಂಡು ಸೊ ಅದನ್ನು ನಾವು ಚೆಚ್ಚಿ ಅಥವಾ ಕುಟ್ಟಿ ಅದನ್ನು ನಾವು ಏನು ಮಾಡ್ಬೋದು, ಥಿನ್ ಶೀಟ್ಸ್ ಆಗಿ ಮಾಡ್ಬೋದು, ತೆಳುವಾದ ಹಾಳುಗಳನ್ನಾಗಿ ಮಾಡ್ಬೋದು. ಕುಟ್ಯತೆ ಅಂದರೆ ನೆನ್ಪಿಟ್ಕೊಳ್ಳಿ, ಮ್ಯಾಲಿಯಬಿಲಿಟಿ ಓಕೆ ಇಟ್ ಮೀನ್ಸ್ ತೆಳುವಾದ ಹಾಳೆ ಒಂದು. ಸೊ ಕಂಪ್ಲೀಟ್ ಥಿನ್ ಶೀಟ್ಸ್ ಅನ್ನೋದು ನೆನ್ಪಿಟ್ಕೊಳ್ಳಿ. ಕುಟ್ಯತೆ ಅಂತಿದ್ದಾಗೆ ಥಿನ್ ಶೀಟ್ ನೆನಪಾಗಬೇಕು. ಅಂದರೆ ಸೊ ಥಿನ್ ಶೀಟ್ಸ್ ಆಗಿ ಮಾಡಬಹುದು ಎಲ್ಲ ಲೋಹಗಳನ್ನು ಅಥವಾ ಎಲ್ಲ ಮೆಟಲ್ಸ್ಗಳನ್ನು. ಸೊ ಥಿನ್ ಶೀಟ್ಸ್ ಯಾವುದ್ಯಾವುದನ್ನೆಲ್ಲ ಮಾಡೋಕ್ಕಾಗ್ತಾ ಇದೆಯೋ ಅದನ್ನೆಲ್ಲ ಅಂಥ ಗುಣಗಳಿರುವಂಥದ್ದು ಮೆಟಲ್ಸಲ್ಲಿ. ಆ ಒಂದು ಪ್ರೋಸೆಸ್ಸನ್ನು ಆ ಒಂದು ಅದಕ್ಕೆ ನೇಮಿಂಗ್ ಕೊಡ್ತಾ ಇದ್ವಿ, ಕುಟ್ಯತೆ ಅಂತ ಕರಿತಾ ಇದ್ವಿ ನಾವು. ಕುಟ್ಯತೆ ಕರೆಕ್ಟಾ? ಎಸ್. ಓಕೆ, ಮ್ಯಾಲಿಯಬಿಲಿಟಿ. ನೆಕ್ಸ್ಟ್ ಡಕ್ಟೈಲಿಟಿ ಅಂತ ಬಂದಾಗ ದ ಪ್ರಾಪರ್ಟಿ ಆಫ್ ಮೆಟಲ್ಸ್ ಬೈ ವಿಚ್ ಇಟ್ ಕ್ಯಾನ್ ಬಿ ಡ್ರಾನ್ ಇನ್ ಟು ವೈರ್ಸ್. ಸೊ ಇದನ್ನು ನಾವು ಚೆಚ್ಚಿ ಕುಟ್ಟಿ ವೈರ್ಗಳಾಗಿ ಮಾಡಬಹುದಾ? ಸೊ ಅಂಥದ್ದನ್ನು ನಾವು ಓಕೆ ಡಕ್ಟೈಲಿಟಿ ಅಂತ ಕರಿತೀವಿ. ಸೊ ನೀವು ಯಾವುದನ್ನು ತಗೊಳ್ಳಿ, ಸುಮಾರು ನಮಗೆ ಈಗ ಫಾರ್ ಎಕ್ಸಾಂಪಲ್ ಚಿನ್ನ ನೋಡ್ತಾ ಇದ್ದೀವಲ್ಲ ನಾವು, ಗೋಲ್ಡ್ ಏನಿದೆಯೋ ಅದನ್ನು ನಾವು
ಓಕೆ. ಸೊ ತೆಳುವಾದ ತಂತಿಗಳನ್ನಾಗಿ ಮಾಡಬಹುದಾದ ಲೋಹಗಳ ಸಾಮರ್ಥ್ಯವನ್ನು ತನ್ಯತೆ ಅಂತ ಕರಿತೀವಿ. ತನ್ಯತೆ ಅಂದ್ರೆ ತೆಳುವಾದ ತಂತಿ, ತನ್ಯತೆ ಅಂದ್ರೆ ತಂತಿ, ಕುಟ್ಯತೆ ಅಂದ್ರೆ ತೆಳುವಾದ ಹಾಳೆ. ಇದನ್ನ ನೆನ್ಪಿಟ್ಕೊಳ್ಳಿ. ಮ್ಯಾಲಿಯಬಿಲಿಟಿ ಅಂದ್ರೆ ಥಿನ್ ಶೀಟ್ಸ್, ಡಕ್ಟೈಲಿಟಿ ಅಂದ್ರೆ ಸೊ ಡ್ರಾನ್ ಇನ್ ಟು ವೈರ್ಸ್, ವೈರ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ದಟ್ ಡಕ್ಟೈಲಿಟಿ ನಿಮ್ಗೆ ನೆನಪಿರುತ್ತೆ. ಓಕೆ, ವೈರ್ಗಳನ್ನಾಗಿ ಮಾಡ್ಬೋದು. ಸುಮ್ಮನೆ ಎಕ್ಸಾಂಪಲ್ ನೋಡಿ. ಓಕೆ, ಸೊ ಚಿನ್ನನ ತಗೊಂಡ್ರೆ ಚಿನ್ನವನ್ನ ವೈರ್ ಆಗಿ ಮಾಡ್ಬೋದಾ? ಆ ಒಂದು ಚಿನ್ನದ ಒಂದು ಏನಿರುತ್ತೋ ಅಥವಾ ಬ್ಲಾಕ್ ಏನಿರುತ್ತೋ ಆ ಒಂದು ಆ ಗೋಲ್ಡನ್ನ ಕಂಪ್ಲೀಟ್ ಆಗಿ ಥಿನ್ ಶೀಟ್ಸ್ ಆಗಿ ಮಾಡೋದಕ್ಕೂ ಮತ್ತೆ ತಂತಿಗಳನ್ನಾಗಿ ಮಾಡೋದಕ್ಕೂ ಸಾಧ್ಯ ಇದೆ. ಹೆಂಗ್ ಬೇಕಾದ್ರೂ ತಿರುಗಿಸ್ಬೋದು. ಬಿಕಾಸ್ ಸೊ ಅದರಿಂದಾನೇ ಅದನ್ನ ಲೋಹ ಅಥವಾ ಸ್ಪೆಷಲ್ ಇದನ್ನ ನಾವು ಕ್ವಾಲಿಟೀಸ್ನ ನಾವಿಲ್ಲಿ ಗಮನಿಸ್ಬೋದು. ಸೊ ನಂತರ ಮುಂದಕ್ಕೆ ಹೋಗೋಣ. ಲೋಹಗಳು ಮತ್ತು ಅಲೋಹಗಳ ಅಸಾಧಾರಣ ಪ್ರಕರಣಗಳು. ಈಗ ತಾನೇ ಡಿಸ್ಕಸ್ ಮಾಡಿದೀವಿ. ಲೋಹಗಳಂದ್ರೆ ಹಿಂಗಿರ್ತವೆ, ಅಲೋಹಗಳಂದ್ರೆ ಹಿಂಗಿರ್ತವೆ, ಮೆಟಲ್ಸ್ ಅಂದ್ರೆ ಹೀಗಿರ್ತವೆ, ನಾನ್ ಮೆಟಲ್ಸ್ ಅಂದ್ರೆ ಹೀಗಿರ್ತವೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಈಗ. ಆದ್ರೆ ಇದರಲ್ಲಿ ಕೆಲವೊಂದು ಸ್ಪೆಷಲ್ ಕೇಸಸ್ ಇದೆ. ಕೆಲವೊಂದು ಮೆಟಲ್ಸ್ ನಾನ್ ಮೆಟಲ್ಸ್ ತರ ಬಿಹೇವ್ ಮಾಡ್ತವೆ, ಕೆಲವೊಂದು ನಾನ್ ಮೆಟಲ್ಸ್ ಮೆಟಲ್ಸ್ ತರ ಬಿಹೇವ್ ಮಾಡ್ತವೆ. ಏನಿದು ಸ್ಪೆಷಲ್ ಕೇಸಸ್, ವಿಶೇಷ ಸಂಗತಿಗಳು ಏನು? ಓಕೆ, ಅಸಾಧಾರಣ ಪ್ರಕರಣಗಳು ಯಾವ ತರ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಅನ್ಲೈಕ್ ಅದರ್ ನಾನ್ metals, graphite and iodine have metallic luster or shine. ಸೊ ನೋಡಿ, ಸೊ ಈ ಒಂದು ಗ್ರಾಫೈಟ್ ಮತ್ತು ಅಯೋಡಿನ್ ಇವೆರಡೂ ಕೂಡ ನಾನ್ ಮೆಟಲ್ಸ್ಗೆ ಎಕ್ಸಾಂಪಲ್ಸ್. ಓಕೆ, ಇತರ ಲೋಹಗಳಿಗಿಂತ ಭಿನ್ನವಾಗಿ ಗ್ರಾಫೈಟ್ ಮತ್ತು ಅಯೋಡಿನ್ ಲೋಹೀಯ ಹೊಳಪನ್ನು ಹೊಂದಿದ್ದಾವೆ. ಯೂಶಲಿ ನಾವು ಡಿಸ್ಕಸ್ ಮಾಡಿದ್ವಿ, ಹೊಳಪು ಯಾವುದಕ್ಕಿರುತ್ತೆ? ಲೋಹಕ್ಕಿರುತ್ತಾ ಅಲೋಹಕ್ಕಿರುತ್ತಾ? ಮೆಟಲ್ಗಿದೆಯಾ? ಸೊ ಈ ಒಂದು ಲಸ್ಟರ್ ನೇಚರು ಮೆಟಲ್ಸ್ಗಿದೆಯಾ ನಾನ್ ಮೆಟಲ್ಸ್ಗಿದೆಯಾ? ನೋಡಿ ಇಲ್ಲಿ ಗಮನಿಸಿ. ಲೋಹಗಳಿರುತ್ತೆ, ಮೆಟಲ್ಸ್ಗಿರುತ್ತೆ. ಆದ್ರೆ ನೋಡಿ ಅದನ್ನೇ ಹೇಳ್ತಾ ಇರೋದು, ಅದಕ್ಕೋಸ್ಕರ ಸ್ಪೆಷಲ್ ಕೇಸ್ ಅಂತ ತಗೋತಾ ಇದ್ದೀವಿ. ಸೊ ಇದ್ರ ಮೇಲೆ ನಿಮ್ಗೆ ಕ್ವಶನ್ ತೆಗಿತಾರೆ, ನೆನ್ಪಿರ್ಲಿ. ಯಾವುದು ಲಸ್ಟರ್ ನೇಚರ್ ಇರುತ್ತೆ ಅಥವಾ ಯಾವುದು ಹೊಳೆಯುತ್ತೆ, ಅದು ಅಲೋಹ ಆಗಿದ್ರು ನಾನ್ ಮೆಟಲ್ ಆಗಿದ್ರು, ಈವನ್ ದೋ ಇಟ್ ಇಸ್ ನಾನ್ ಮೆಟಲ್, ಆದ್ರೆ ಸೊ ಅದು ಹೊಳಿತಾ ಇದೆ, ಹೊಳೆಯುವಂತ ಗುಣ ಹೊಂದಿದೆ, ಶೈನಿಂಗ್ ಗುಣ ಇದೆ. ಯಾವುದಕ್ಕೆ? ಗ್ರಾಫೈಟ್ಗಿದೆ ಅಂಡ್ ಅಯೋಡಿನ್ಗಿದೆ. ಓಕೆನಾ? ಸೊ ಇವೆರಡು ಎಕ್ಸೆಪ್ಷನಲ್ ಕೇಸ್. ಅಲೋಹ ಆಗಿದ್ರು ನಾನ್ ಮೆಟಲ್ ಆಗಿದ್ರು ಕೂಡ ಸೊ ಇವೆರಡೂ ಕೂಡ ಓಕೆ ಮೆಟಾಲಿಕ್ ಲಸ್ಟರ್ ಅನ್ನ ಹೊಂದಿದವೆ. ಓಕೆ, ಲೋಹೀಯ ಹೊಳಪನ್ನ ಇವು ಹೊಂದಿರ್ತವೆ. ಎರಡನೇದಾಗಿ ಬಂದಾಗ ಸೋಡಿಯಂ ಅಂಡ್ ಪೊಟ್ಯಾಷಿಯಮ್ಸ್. ಓಕೆ, ಪೊಟ್ಯಾಷಿಯಂ ಮೆಟಲ್ಸ್ ಆರ್ ವೆರಿ ಸ್ಮೂತ್ ಅಂಡ್ ದೇ ಕ್ಯಾನ್ ಬಿ ಕಟ್ ಡೌನ್ ಬೈ ನೈಫ್ಸ್ ಈಸಿಲಿ ಅಂತ ನೋಡ್ತಾ ಇದೀವಿ. ಅಂದ್ರೆ ಓಕೆ, ಸೊ ಇಲ್ಲಿ ಎರಡನೇದಾಗಿ ಬಂದಾಗ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ನಂತಹ ಲೋಹಗಳು ತುಂಬಾ ಮೃದುವಾಗಿವೆ ಮತ್ತು ಅವುಗಳನ್ನ ಚಾಕುವಿನಿಂದ ಕತ್ತರಿಸಬಹುದು. ಅಬ್ಸರ್ವ್ ಮಾಡೋಣ. ಓಕೆ, ನಮಗೆ ಯೂಶಲಿ ಯಾವುದಾದ್ರೂ ಒಂದು ಓಕೆ ಸೊ ಮೆಟಲ್ ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ಐರನ್, ಓಕೆ, ಅದನ್ನ ಕೈಯಿಂದ ಮುರಿಯೋಕ್ಕಾಗತ್ತಾ? ಕಟ್ ಮಾಡೋಕ್ಕಾಗತ್ತಾ? ನೋ, ಕಟ್ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನಾವು ಯಾವುದೇ ಲೋಹಗಳನ್ನ ಅಥವಾ ಯಾವುದೇ ಮೆಟಲ್ಸ್ ಅನ್ನ ಕಟ್ ಮಾಡೋಕ್ಕಾಗಲ್ಲ, ಚಾಕುವಿನಿಂದ ಕಟ್ ಮಾಡೋ ಥರ ಸ್ಮೂತ್ ಆಗಿರಲ್ಲ. ಆದರೆ ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಮೆಟಲ್ಸ್ ಆಗಿದ್ರೂ ಕೂಡ, ಇವೆರಡು ನೆನ್ಪಿಟ್ಕೊಳ್ಳಿ, ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಮೆಟಲ್ಸ್ ಆಗಿದ್ರು ಲೋಹಗಳಾಗಿದ್ರು ಕೂಡ ದೇ ಆರ್ ವೆರಿ ಸ್ಮೂತ್, ಮೃದುವಾಗಿವೆ. ಮತ್ತೆ ಸೊ ಚಾಕುವಿನಿಂದ ಕತ್ತರಿಸಬಹುದು. ಹೆಂಗೆ ಕೇಕ್ ಕಟ್ ಮಾಡ್ತಿರಲ್ಲ ಆ ಥರ ಕಟ್ ಮಾಡಬಹುದು ಸೋಡಿಯಂ ಅಂಡ್ ಪೊಟ್ಯಾಷಿಯಂ. ನೋಡಿ, ಇದನ್ನ ನಿಮ್ಗೆ ಅರ್ಥ ಆಗ್ತಾ ಇದೆ, ವಿಷಯ ರಿಕಲ್ ಆಗ್ತಾ ಇದೆ. ಬಟ್ ನೆನಪಲ್ಲಿ ಇಟ್ಕೊಬೇಕು. ಒಂದ್ಸಲ ನಾನು ಒಂದು ಪಾಯಿಂಟ್ ನ ಹೇಳ್ತಿದ್ದಂಗೆ ಅದನ್ನ ಇಮಿಡಿಯೇಟ್ ಆಗಿ ರೀಕಾಲ್ ಮಾಡಬೇಕು. ಹಾಗಾದ್ರೆ ಎಕ್ಸೆಪ್ಷನಲ್ ಕೇಸಸ್ ಅಲ್ಲಿ ಮೊದಲನೇದಾಗಿ ಶೈನಿಂಗ್ ಅನ್ನ ಹೊಂದಿರುವಂತ ಎರಡು ಓಕೆ ನಾನ್ ಮೆಟಲ್ಸ್ ಯಾವ್ದು? ಗ್ರಾಫೈಟ್ ಮತ್ತೆ ಅಯೋಡಿನ್. ಓಕೆ, ಕನ್ನಡದಲ್ಲಿ ಇದನ್ನ ಗ್ರಾಫೈಟ್ ಮತ್ತೆ ಅಯೋಡಿನ್ ಅಂತಾನೆ ಕರಿತೀವಿ. ಎರಡನೇದಾಗಿ ಬಂದಾಗ ಯಾವುದನ್ನ ಚಾಕುವಿನಿಂದ ಕಟ್ ಮಾಡಬಹುದು? ಸೋಡಿಯಂ ಅಂಡ್ ಪೊಟ್ಯಾಷಿಯಂ. ಹೌದಾ? ಸೋಡಿಯಂ ಅಂಡ್ ಪೊಟ್ಯಾಷಿಯಂನ ನಾವು ಚಾಕುವಿನಿಂದ ಕಟ್ ಮಾಡಬಹುದು. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಎಸ್. ಸೊ ನೋಡಿ, ಇವೆರಡು ಮೈಂಡ್ ಅಲ್ಲಿ ರಿಜಿಸ್ಟರ್ ಆಯ್ತಾ? ಎಸ್. ಮುಂದಕ್ಕೆ ಹೋಗೋಣ. ಈಗ ಪ್ರತಿಯೊಂದು ಪಾಯಿಂಟು ಹಾಗೆ 1-2 ಕ್ಷಣಗಳನ್ನ ಸಮಯ ಕೊಟ್ಟು ರೀಕಾಲ್ ಮಾಡಿಬಿಡಿ. ಯಾವುದನ್ನೆಲ್ಲ ನೀವು ನೋಡಿ, ಒಂದು ಪವರ್ಫುಲ್ ಆಗಿರೋ ಸೆಂಟೆನ್ಸ್ ಇದೆ, ಯಾವುದನ್ನ ನೀವು ಓದ್ತಿರೋ ಅದನ್ನ ನಿಮ್ಮ ಮೈಂಡು ನೆನಪಲ್ಲಿ ಇಟ್ಕೊಳ್ಳಲ್ವಂತೆ. ಸರ್ ಮತ್ತೆ ಇನ್ಯಾವ್ದು ನೆನಪಿಟ್ಕೊಳ್ಳುತ್ತೆ? ಸೊ ನೀವು ಯಾವುದನ್ನ ಓದ್ತಾ ಇದ್ದೀರಾ ಪ್ಲಸ್ ರೀಕಾಲ್ ಮಾಡ್ತಾ ಇದ್ದೀರಾ ಅದನ್ನ ಮಾತ್ರ ನೆನಪಲ್ಲಿ ಇಟ್ಕೊಳ್ಳುತ್ತೆ. ನೀವು ಓದಿರೋದನ್ನ ರೀಕಾಲ್ ಮಾಡ್ತಿರಲ್ಲ, ರೀಕಾಲ್ ಮಾಡಿರೋದು ಮಾತ್ರ ನಮ್ಮ ತಲೆಯಲ್ಲಿ ಹೆಸರುಗಳು ಉಳಿದಿದ್ದಿರುತ್ತೆ. ಅದಕ್ಕೋಸ್ಕರನೇ ನಾವು ಸೊ ಯಾವತ್ತೋ ಒಂದಿನ ಒಬ್ರು ಭೇಟಿ ಆಗಿರ್ತೀವಿ, ಸೊ ಭೇಟಿಯಾಗಿ ಮಾತಾಡಿರ್ತೀವಿ, ಡಿಸ್ಕಸ್ ಮಾಡಿರ್ತೀವಿ, ಅವರ ಪರಿಚಯ ಮಾಡ್ಕೊಂಡಿರ್ತೀವಿ. ಸ್ವಲ್ಪ ದಿನಗಳ ನಂತರ ಅವ್ರ ಹೆಸರು ನಮ್ಗೆ ನೆನಪಿರೋದಿಲ್ಲ. ಹೌದಾ? ಯಾಕೆಂದ್ರೆ ಒಂದೇ ಸಲ ಆಗಿಲ್ಲ ನಮ್ಗೆ.
ಯಾರಪ್ಪ? ರಿಪೀಟ್ ಆಗಲಿಲ್ಲ, ನಮಗೆ ಆ ಹೆಸರುಗಳು ರಿಪೀಟ್ ಆಗಲಿಲ್ಲ, ಅಥವಾ ಅವ್ರನ್ನ ನಾವು ಪರಿಚಯ ಆದಮೇಲೆ ಮತ್ತೆ ಭೇಟಿ ಆಗಲೇ ಇಲ್ಲ, ಒಂದೇ ಒಂದು ಸಲ ಕೇಳಿಸ್ಕೊಂಡಿದ್ದು. ಆ ಒಂದು ಸಲ ಕೇಳಿಸ್ಕೊಂಡಿದ್ದನ್ನು ಮೈಂಡ್ ಈಸಿಯಾಗಿ ಮರ್ತೋಗುತ್ತೆ. ಬಟ್ ನೀವು ಮತ್ತೆ ಅದನ್ನು ರೀಕಾಲ್ ಮಾಡ್ಕೊತಿರಲ್ಲ, ನೆನಪಿಸ್ಕೊಳ್ತಿರಲ್ಲ, ಏನು ಕಲ್ತ್ಕೊಂಡೆ, ಸೊ ಏನು ವಿಷಯ ನಡೀತು ಅಂತ ನೆನಪಿಸ್ಕೊಳ್ತಿರಲ್ಲ. ಸೊ ಅದು ನಿಮ್ಮ ಮೆಮೊರಿನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಹಾಗಾಗಿ ಸೊ ನೀವೇನು ಇವಾಗ ಒಂದೊಂದು ಕೂಡ ಕೇಳಿಸ್ಕೊತಾ ಇದ್ರು ಮೈಂಡಲ್ಲಿ, ಒಂದೆರಡು ಸೆಕೆಂಡಲ್ಲಿ ಮತ್ತೆ ಹಾಗೆ ನೆಕ್ಸ್ಟ್ ಪಾಯಿಂಟ್ ಹೋಗೋದ್ರೊಳಗೆ 2 ಸೆಕೆಂಡ್ ಟೈಮ್ ಸಿಗ್ತಾ ಇದೆಯಲ್ಲ, 3 ಸೆಕೆಂಡ್ 5 ಸೆಕೆಂಡ್ ಟೈಮ್ ಸಿಗ್ತಾ ಇದೆಯಲ್ಲ, ಒಂದ್ಸಲ ಕ್ವಿಕ್ಕಾಗಿ ನೆನಪಿಸ್ಕೊಂಡ್ಬಿಡೋಣ. ಓಕೆ. ಸೊ ಯಾವುದಕ್ಕೆ ಹೊಳಪಿರುತ್ತೆ, ಈವನ್ ಮೆಟಲ್ಸ್ಗೆ ಯೂಶಲಿ ಇರಬೇಕು. ನಾನ್ ಮೆಟಲ್ಸಲ್ಲಿ ಯಾವುದಕ್ಕೆ ಹೊಳಪು ಅಥವಾ ಮೆಟಾಲಿಕ್ ಕ್ಲಸ್ಟರ್ ಇರುತ್ತೆ? ಸೊ ಗ್ರಾಫೈಟ್ ಆ್ಯಂಡ್ ಅಯೋಡಿನ್. ಎಸ್, ಗ್ರಾಫೈಟ್ ಮತ್ತು ಅಯೋಡಿನ್, GI, ಗ್ರಾಫೈಟ್, ಅಯೋಡಿನ್. ಓಕೆ. ನೆಕ್ಸ್ಟ್ ಯಾವುದನ್ನ ಚಾಕುನಿಂದ ಕಟ್ ಮಾಡ್ಬೋದು? ಸೋಡಿಯಂ ಅಂಡ್ ಪೊಟ್ಯಾಷಿಯಂ, SP, ಸೋಡಿಯಂ ಅಂಡ್ ಪೊಟ್ಯಾಷಿಯಂ. ಓಕೆ. ನೆಕ್ಸ್ಟ್ ಮೂರನೇದಾಗಿ ಬರೋಣ. ಹಾಗೆ ನೀವು ಒಂದೊಂದು ಪಾಯಿಂಟ್ ಹೇಳಿದ ಮೇಲೆ ಇಮ್ಮಿಡಿಯೇಟಾಗಿ ರೀಕಾಲ್ ಮಾಡಿ, ಸೊ ದಟ್ ನಿಮಗೆ ಗುಡ್ ಮೆಮೊರಿನಲ್ಲಿ ಓಕೆ ಈ ಒಂದು ಇದರ ಪಾತ್ರ ತುಂಬ ಇರುತ್ತೆ. ಮರ್ಕ್ಯುರಿ ಇಸ್ ದ ಒನ್ ಆ್ಯಂಡ್ ಓನ್ಲಿ ಮೆಟಲ್ ಅಕರ್ಡ್ ಇನ್ ಲಿಕ್ವಿಡ್ ಸ್ಟೇಟ್ ಅಟ್ ರೂಮ್ ಟೆಂಪರೇಚರ್. ಪಾದರಸವು ಕೊಠಡಿಯ ತಾಪಮಾನದಲ್ಲಿ ದ್ರವ ರೂಪದಲ್ಲಿ ದೊರೆಯುವಂಥ ಏಕೈಕ ಲೋಹವಾಗಿದೆ. ನೋಡಿ, ಇಲ್ಲಿ ಎಲ್ಲ ಮೆಟಲ್ಸು ಹಾರ್ಡ್ ಆಗಿರುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಈಗ ತಾನೆ. ಆದರೆ ಮರ್ಕ್ಯುರಿ ಇದೆಯಲ್ಲ, ಇದೊಂದು ಎಕ್ಸೆಪ್ಷನಲ್ ಕೇಸು, ಸ್ಪೆಷಲ್ ಕೇಸು. ಇದು ರೂಮ್ ಟೆಂಪರೇಚರಲ್ಲಿ ಲಿಕ್ವಿಡ್ ಸ್ಟೇಟಲ್ಲಿ ಇರುತ್ತೆ, ಸಾಲಿಡ್ ಸ್ಟೇಟಲ್ಲಿ ಇರೋದಿಲ್ಲ. Recall, quickly recall. So mercury is the one and only metal occurred in liquid state. ದ್ರವ ರೂಪದಲ್ಲಿರುವಂಥ ಏಕೈಕ ಲೋಹ, ದಟ್ ಇಸ್ ಮರ್ಕ್ಯುರಿ. ನೆಕ್ಸ್ಟ್ 4ನೇ ಪಾಯಿಂಟ್ ಬರ್ತಾ ಇದೀವಿ. ಕಾರ್ಬನ್ ಆಲ್ದೋ ಬೀಯಿಂಗ್ ಎ ನಾನ್ ಮೆಟಲ್ ಆಸ್ ಐ ಮೆಲ್ಟಿಂಗ್ ಪಾಯಿಂಟ್. ನೋಡಿ, ಇಲ್ಲಿ ಕಾರ್ಬನ್ ನಾನ್ ಮೆಟಲ್ ಆಗಿದ್ರೂ ಕೂಡ ಸೊ ನಮಗೆ ಇದು ಹೈ ಮೆಲ್ಟಿಂಗ್ ಪಾಯಿಂಟ್ ಅನ್ನ ಹೊಂದಿದೆ. ಓಕೆ. ಸೊ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಏನು? ಓಕೆ, ಕಾರ್ಬನ್ ಲೋಹವಲ್ಲದಿದ್ದರೂ ಹೆಚ್ಚಿನ ಕರಗುವ ಬಿಂದುವನ್ನೇ ಹೊಂದಿದೆ. ಓಕೆ. ಸೊ ಕರಗುವ ಬಿಂದು ಅಂದ್ರೆ ಒಂದು ಏನನ್ನು ಕಾಯಿಸ್ತಾ ಇರ್ತೀರಾ, ಅದು ಕಂಪ್ಲೀಟ್ ಆಗಿ ಕರಗೋಗುತ್ತೆ, ಹೌದಾ? ಓಕೆ. ಸೊ ಈ ತರ ನಾವು ಕರಗುವ ಬಿಂದು ಅಂತ ಬಂದಾಗ ಅಥವಾ ಮೆಲ್ಟಿಂಗ್ ಪಾಯಿಂಟ್ ಅಂತ ಏನಿದೆಯೋ ಅದನ್ನ ನಾವು ಮೆಟಲ್ಸ್ ಅಲ್ಲಿ ನೋಡ್ತೀವಿ. ನೋಡಿ, ಈಗ ಓಕೆ, ನಾವು ನಾನ್ ಮೆಟಲ್ ಯಾವುದಾದ್ರೂ ತಗೊಂಡ್ಲಿ ಓಕೆ ಅದು ಬೇಗ ಕರಗೋಗುತ್ತೆ. ಆದರೆ ಎಸ್ಪೆಷಲಿ ಈ ಒಂದು ಕಾರ್ಬನ್ ಇದೆಯಲ್ಲ, ಇದಕ್ಕೆ ಹೈ ಮೆಲ್ಟಿಂಗ್ ಪಾಯಿಂಟ್ ಇದ್ರೆ ಮಾತ್ರ ಸಾಧ್ಯ. ಆಲ್ಮೋಸ್ಟು ಸೊ ನಾವು ಐರನ್, ಅದೊಂದು ಮೆಟಲ್, ಸೊ ಅದೊಂದು ಲೋಹ, ಅದನ್ನು ನಾವೇನಾದರೂ ಕರಗಿಸ್ಬೇಕು ಅಂದರೆ, ಸೊ ಈಗ ನಾವು ನೀರನ್ನು ಕಾಯಿಸಿ ಅದನ್ನು ಓಕೆ ಒಂದು ಐಸ್ ಕರಗಿಸ್ಬೇಕು ಅಂದರೆ ನಮಗೆ ಮಿನಿಮಮ್ ಒಂದು ಓಕೆ 100 ಡಿಗ್ರಿ ಒಳಗೆ ಹೀಟ್ ಬೇಕು, ಹೌದಾ? ಆದರೆ ಒಂದು ಕಬ್ಬಿಣನ ಕರಗಿಸ್ಬೇಕು ಅಂದರೆ 1400 ಡಿಗ್ರಿ ಹೀಟ್ ಕೊಟ್ಟ ಮಾತ್ರ ಕಬ್ಬಿಣ ಕರಗುತ್ತೆ. ಓಕೆ, ಐರನ್ ಮೆಲ್ಟ್ ಆಗುತ್ತೆ. ಸೊ ನೋಡಿ, ಅಂದರೆ ಮೆಟಲ್ಸ್ ಅಲ್ಲಿ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ಸ್ ಇದಾವೆ. ಆದರೆ ಈ ಕಾರ್ಬನ್ ಎಕ್ಸೆಪ್ಷನಲ್ ಕೇಸ್ ನೋಡಿ, ನಾನ್ ಮೆಟಲ್ ಆಗಿದ್ರೂ ಅಲೋಹ ಆಗಿದ್ರೂ ಕೂಡ ಸೊ ಇದೇನಾಗ್ತಾ ಇದೆ, ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಅನ್ನ ಹೊಂದಿದೆ. ಹಾಗಾಗಿ ಕೇಳ್ತಾ ಇದ್ದೀನಿ, ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಹೊಂದಿರುವಂತ ನಾನ್ ಮೆಟಲ್ ಯಾವುದು? ಕಾರ್ಬನ್. ಗೊತ್ತಾಗ್ತಾ ಇದೆಯಾ? ಎಸ್, ಲೆಟ್ಸ್ ಕಂಟಿನ್ಯೂ. ಓಕೆ. All metals are malleable and mercury is exception. All metals are malleable and mercury is exception. So ಎಲ್ಲನೂ ಕೂಡ malleable, ಅದು ನಮ್ಗೆ ಗೊತ್ತಿದೆ ನಮಗೆ, ಹೌದಾ? ಓಕೆ. ಸೊ malleable ಅಂತ ಗೊತ್ತಿದೆ. malleable ಅಂದ್ರೆ ಏನು? ಕುಟ್ಟಿಯತೆ. ಓಕೆ. ಸೊ ಕುಟ್ಟಿಯತೆ ಅಂದ್ರೆ ತಿನ್ ಶೀಟ್ಸ್ ಆಗಿ ಮಾಡಬಹುದು. ಈಗ ತಾನೇ ನೋಡಿದ್ವಿ malleability. ಹಾಗಾದ್ರೆ ಎಲ್ಲ ಮೆಟಲ್ಸು ಮ್ಯಾಲಿಯಬಲ್, ಆದರೆ ಮರ್ಕ್ಯೂರಿ ಇಸ್ ಎಕ್ಸೆಪ್ಷನ್. ಯಾಕೆಂದ್ರೆ ಈಗ ತಾನೇ ಡಿಸ್ಕಸ್ ಮಾಡಿದ್ವಿ, ಅದು ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರೋದ್ರಿಂದ ಅದನ್ನ ನಾವು ಥಿನ್ ಶೀಟ್ಸ್ ಆಗಿ ಮಾಡೋದಕ್ಕೆ ಆಗಲ್ಲ. ಸೊ ದಟ್ಸ್ ವೈ ಮರ್ಕ್ಯೂರಿ ಇಸ್ ದ ಎಕ್ಸೆಪ್ಷನ್. ಪಾದರಸವನ್ನ ಹೊರತುಪಡಿಸಿ ಎಲ್ಲ ಲೋಹಗಳು ಕುಟ್ಯತೆ ಮತ್ತು ಶಾಬ್ದದ ಗುಣವನ್ನ ಹೊಂದಿದೆ. ಓಕೆ. ಸೊ ಅಂಡ್ ಇನ್ನೊಂದೇನಂದ್ರೆ ಮರ್ಕ್ಯೂರಿಗೆ ಸೊನಾರಸ್ ನೇಚರು ಇಲ್ಲ, ಬಿಕಾಸ್ ಲಿಕ್ವಿಡ್. ಸಾಲಿಡ್ ಆದ್ರೆ ಮಾತ್ರ ನಮಗೆ ಸೌಂಡ್ ಮಾಡುವಂಥದ್ದು, ಹೌದಾ? ಲಿಕ್ವಿಡ್ ಸೌಂಡ್ ಮಾಡಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ಮರ್ಕ್ಯೂರಿ ನೋಡಿ, ಮರ್ಕ್ಯೂರಿ ಬಗ್ಗೆ 3 ಪಾಯಿಂಟ್ ಸಿಕ್ತು ನಮಗೆ. ಒಂದು, ಅದು ಓಕೆ ರೂಮ್ ಟೆಂಪರೇಚರ್ ಅಲ್ಲಿ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ, ಅಂದ್ರೆ ಕೊಠಡಿಯ ತಾಪಮಾನದಲ್ಲಿ ದ್ರವ ರೂಪದಲ್ಲಿ ಇರುತ್ತೆ. ಎರಡನೇದಾಗಿ ಇದನ್ನ ನಾವು ಓಕೆ ಕುಟ್ಟಿ ಥಿನ್ ಶೀಟ್ಸ್ ಆಗಿ ಓಕೆ ಒಂದು ಹಾಳೆಗಳನ್ನಾಗಿ ಮಾಡೋದಕ್ಕೆ ನಮ್ಗೆ ಅವಕಾಶ ಇಲ್ಲ, ಹೌದಾ? ಹಾಳೆಗಳನ್ನಾಗಿ ನಾವು ರೆಡಿ ಮಾಡೋದಕ್ಕೆ ಆಗಲ್ಲ. ಅದೇ ಥರ ಮೂರನೇದಾಗಿ ಸೊ ಇದು ಸೊನಾರಸ್ ನೇಚರ್, ಅಂದರೆ ಶಾಬ್ದನ ಅದನ್ನ ಸೊ ಎತ್ತಾಕಿದ್ರೆ ಅಥವಾ ಕೆಳಗೆ ಬಿಟ್ಟರೆ ಸೊ ಅದು ಸೌಂಡ್ ಮಾಡೋದಿಲ್ಲ. ಗೊತ್ತಾಗ್ತಾ ಇದೆಯಾ ಆತ್ಮೀಯ ವಿದ್ಯಾರ್ಥಿಗಳೇ? ಹಾಗಾದರೆ ಸೊ ಈ ಥರ ಸಾಕಷ್ಟು ಗುಣಲಕ್ಷಣಗಳನ್ನ ನಾವು ನೋಡ್ತಾ ಇದ್ದೀವಿ. ಲಾಸ್ಟ್ ಒಂದು ಬಂದಾಗ ಓಕೆ, ಮೆಟಲ್ಸ್ ಆರ್ ಸಾಲಿಡ್ ಸಬ್ಸ್ಟಾನ್ಸಸ್ ದಟ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ನೋಡಿ, ನೀವು ಯಾವುದೇ ಮೆಟಲ್ಸ್ ತಗೊಳ್ಳಿ, ಆ ಮೆಟಲ್ಸ್ಗಳು ಲೋಹಗಳು ನೀರಿನಲ್ಲಿ ಕರಗದ ಘನ ಪದಾರ್ಥಗಳು, ಹೌದಾ? ಒಪ್ಕೊಂತೀವಾ?
ಎಕ್ಸಾಕ್ಟ್ಲಿ. ನಾವು ಯಾವುದಾದ್ರೂ ಒಂದು ಓಕೆ, ಸೊ ನಿಮ್ಮ ಹತ್ರ ಒಂದು ಪೆನ್ ಇದೆ, ಆ ಪೆನ್ನ ತಗೊಂಡೋಗಿ ಹಾಕ್ತಾ ಇರ್ತೀರಾ. ಓಕೆ, ಬೇಡ ನಾವು ಮೆಟಲ್ಸೇ ತಗೊಳ್ಳೋಣ. ಓಕೆ, ನಿಮ್ಮ ಹತ್ರ ಒಂದು ಸಿಸರ್ ಇದೆ, ಆ ಸಿಸರ್ನ ತಗೊಂಡೋಗಿ ಓಕೆ ಹಾಕ್ತಾ ಇದ್ರೆ, ನೀರೊಳಗೆ ಹಾಕ್ತಾ ಇದ್ರೆ ಕರಗೋಗುತ್ತಾ? ಇಲ್ಲ. ನೀವು ಯಾವುದೇ ಮೆಟಲ್ಸ್ ತಗೊಳ್ಳಿ, ನೀವು ಯಾವುದೇ ಲೋಹಗಳನ್ನ ತಗೊಳ್ಳಿ, ಅವು ಸೊ ಏನಾಗಲ್ಲ, ನೀರಿನಲ್ಲಿ ಕರಗೋಗೋದಿಲ್ಲ. ಆದರೆ ಎಕ್ಸೆಪ್ಷನಲ್ ಕೇಸ್ ಇಲ್ಲೊಂದಿದೆ. ಬಟ್ ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಆರ್ ದ ಮೆಟಲ್ಸ್ ದಟ್ ರಿಯಾಕ್ಟ್ ವೈಲೆಂಟ್ಲಿ ವಿತ್ ವಾಟರ್. ನೋಡಿ ಇಲ್ಲಿ, ಇದು ನೀರಿನಲ್ಲಿ ಕರಗೋದೇ ಇಲ್ಲ ಮೆಟಲ್ಸು, ಆದರೆ ಸೋಡಿಯಂ ಮತ್ತು ಪೊಟ್ಯಾಷಿಯಮು ಓಕೆ ರಿಯಾಕ್ಟ್ ವೈಲೆಂಟ್ಲಿ ವಿತ್ ವಾಟರ್ ಟು ಫಾರ್ಮ್ ಸಾಲ್ಯುಬಲ್ ಹೈಡ್ರಾಕ್ಸೈಡ್ಸ್. ಓಕೆ, ಪೊಟ್ಯಾಷಿಯಂ ಮತ್ತು ಸೋಡಿಯಂ ಮತ್ತು ಪೊಟ್ಯಾಷಿಯಂ ನೀರಿನೊಂದಿಗೆ ವೇಗವಾಗಿ ರಾಸಾಯನಿಕ ಕ್ರಿಯೆ ನಡೆಸಿ ಕರಗುವ ಹೈಡ್ರಾಕ್ಸೈಡ್ಗಳನ್ನು ಉಂಟು ಮಾಡ್ತವೆ ಅಂತ ನಾವು ನೋಡ್ತಾ ಇದ್ದೀವಿ. ಅಂದರೆ ನೀರಿಗೆ ಏನು ಕರಗೋದಿಲ್ಲ ಮೀನ್ಸ್ ಏನು ರಿಯಾಕ್ಷನ್ ಆಗೋದಿಲ್ಲ, ಮೆಟಲ್ಸ್ ಏನು ರಿಯಾಕ್ಷನ್ ಆಗೋದಿಲ್ಲ. ಆದರೆ ಸೋಡಿಯಂ ಮತ್ತು ಪೊಟ್ಯಾಷಿಯಮು ಹೈಲಿ ವೈಲೆಂಟ್ಲಿ ವಿತ್ ವಾಟರ್, ಸೊ ರಿಯಾಕ್ಟ್ಸ್ ವಿತ್ ವೈಲೆಂಟ್ಲಿ, ವೇಗವಾಗಿ ಸೊ ಆ ಒಂದು ರಾಸಾಯನಿಕ ಕ್ರಿಯೆಯನ್ನು ನಡೆಸುವಂಥ ಸಾಮರ್ಥ್ಯ ಇರುವಂಥದ್ದು ಸೋಡಿಯಂ ಮತ್ತು ಪೊಟ್ಯಾಷಿಯಂಗೆ. ಈಗ ಒಂದ್ಸಲ ರಿಕಾಲ್ ಮಾಡಿಬಿಡೋಣ. ಓಕೆ, ಮೊದಲನೇದಾಗಿ ಯಾವ ನಾನ್ ಮೆಟಲ್ಸು ಹೊಳೆಯುವಂಥ ಗುಣ ಹೊಂದಿದಾವೆ? ಯಾವ ನಾನ್ ಮೆಟಲ್ಸು? ಗ್ರಾಫೈಟ್. ಗ್ರಾಫೈಟ್ ಅಂಡ್ ಅಯೋಡಿನ್. ಗ್ರಾಫೈಟ್ ಅಂಡ್ ಅಯೋಡಿನ್. ಎರಡನೇದಾಗಿ ಯಾವ ಮೆಟಲ್ಸ್ ಅನ್ನ ಈಸಿಯಾಗಿ ಚಾಕುವಿನಿಂದ ಕಟ್ ಮಾಡಬಹುದು? ಓಕೆ, ಯಾವ ಮೆಟಲ್ ಸೊ ರೂಮ್ ಟೆಂಪರೇಚರ್ ನಮಗೆ ಲಿಕ್ವಿಡ್ ಸ್ಟೇಟ್ ಅಲ್ಲಿ ದೊರೆಯುತ್ತೆ? ಯಾವ ನಾನ್ ಮೆಟಲ್ ಯಾವ ನಾನ್ ಮೆಟಲ್ಗೆ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್, ಸೊ ಅತಿ ಹೆಚ್ಚಿನ ಕಾರ್ಬನ್. ನೆನಪಿಸ್ಕೊಳ್ತಾ ಹೋಗ್ಬೇಕು. ಎಸ್ ನೆಕ್ಸ್ಟ್, ಆಲ್ ಮೆಟಲ್ಸ್ ಆರ್ ಮ್ಯಾಲಿಯಬಲ್ ಅಂಡ್ ಮರ್ಕ್ಯೂರಿ ಇಸ್ ಎಕ್ಸೆಪ್ಷನ್ ಅಂತ ನೋಡ್ತಾ ಇದ್ದೀವಿ. ಸೊ ಹಾಗಾದ್ರೆ ಮರ್ಕ್ಯೂರಿಗೆ ಸೊನಾರಸ್ ನೇಚರ್ ಮತ್ತೆ ಮ್ಯಾಲಿಯಬಲ್ ಗುಣ ಇದೆಯಾ ಇಲ್ವಾ? ಸರ್ ಮರ್ಕ್ಯೂರಿಗೆ ಡಕ್ಟಿಲಿಟಿ ಇದೆಯಾ? ಮರ್ಕ್ಯೂರಿಗೆ ಇರಬಹುದು. ಓಕೆ ಲೆಟ್ಸ್ ಕಂಟಿನ್ಯೂ. ನೋಡಿ, ಮ್ಯಾಲಿಯಬಲ್ ಮತ್ತೆ ಸೊ ಈ ಒಂದು ಸೊನಾರಸ್ ನೇಚರ್ ಎರಡೂ ಕೂಡ ಮರ್ಕ್ಯೂರಿಗೆ ಇರೋದಿಲ್ಲ, ಬಟ್ ಎಲ್ಲ ಮೆಟಲ್ಸ್ಗೂ ಇರುತ್ತೆ. ಇನ್ನು ಫೈನಲ್ ಆಗಿ ಸೊ ಯಾವ ಎರಡು ಮೆಟಲ್ಗಳು ನೀರಿನ ಜೊತೆ ವಿಗ್ರಸ್ ಆಗಿ ವೈಲೆಂಟ್ ಆಗಿ ವೇಗವಾಗಿ ರಾಸಾಯನಿಕ ಕ್ರಿಯೆಯನ್ನು ನಡೆಸ್ತವೆ, ಕೆಮಿಕಲ್ ರಿಯಾಕ್ಷನ್ ಮಾಡ್ತವೆ? ಯಾವುದು? ಸೋಡಿಯಂ ಅಂಡ್ ಪೊಟ್ಯಾಷಿಯಂ. ಎರಡು ಪಾಯಿಂಟ್ಗಳಿದಾವೆ, ನೀವು ಈ ತರ ನೆನ್ಪಿಟ್ಕೊಳ್ಳಿ. ಹೇಳಪ್ಪ. ಎಸ್ ಸರ್, ಮರ್ಕ್ಯೂರಿ ಡಕ್ಟೈಲಿಟಿ ಆಗುತ್ತೆ ಸರ್? ಮರ್ಕ್ಯೂರಿ ಡಕ್ಟೈಲಿಟಿ ಇಲ್ಲ. ಸೊ ಅದು ಲಿಕ್ವಿಡ್ ಅಲ್ಲೇ ಇರುತ್ತೆ, ಹಾಗಾಗಿ ಇದು ಡಕ್ಟೈಲಿಟಿನೂ ಇಲ್ಲ, ಮ್ಯಾಲಿಯಬಿಲಿಟಿನೂ ಇಲ್ಲ. ಓಕೆ ಸರ್. ಓಕೆ ಲೆಟ್ಸ್ ಕಂಟಿನ್ಯೂ. ಹಾಗಾದ್ರೆ ಈಗ ಕೆಮಿಕಲ್ ಎಕ್ಸೆಪ್ಷನಲ್ ಕೇಸಸ್ ನೋಡಿದ್ವಲ್ಲ ನಾವು. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಕ್ವಶನ್ ತೆಗಿಯೋರು ನಿಮ್ಮ ಚಾಪ್ಟರ್ಗಳಲ್ಲಿರುವಂಥ ಸ್ಪೆಷಲ್ ವಿಷಯಗಳನ್ನು ಕೂಡ ಗಮನಿಸ್ತಾರೆ, ಹೌದಾ ಇಲ್ವಾ? ಹೌದಲ್ವಾ? ಸ್ಪೆಷಲ್ ಅನ್ನೋದು ಅದು ಇಮಿಡಿಯೇಟ್ ಆಗಿ ಕ್ಯಾಚ್ ಮಾಡಿರ್ಬೇಕು. ಓಕೆ, ಸೊ ನೆಕ್ಸ್ಟ್ ಇವಾಗ ಹಬ್ಬ ಬರ್ತಾ ಇದೆ, ಮಾಮೂಲಿ ಡ್ರೆಸ್ ಹಾಕೊಂತೀರಾ, ಸ್ಪೆಷಲ್ ಡ್ರೆಸ್ ಹಾಕೊಂತೀರಾ? ವೆರಿ ಗುಡ್. ಸೇಮ್ ವೇ ಸೊ ನಿಮ್ಗೆ ಕ್ವಶನ್ ತೆಗಿಬೇಕಾದ್ರೆ ಏನಾದ್ರೂ ಸ್ಪೆಷಾಲಿಟಿ ಇದೆಯಾ ಅಂತವನ್ನ ಕ್ವಶನ್ ಆಗಿ ಇವರಿಗೆ ಫ್ರೇಮ್ ಮಾಡಿ ಕೊಡೋಣ ಅಂತ ಅವ್ರ ಪೇಪರ್ ಸೆಟ್ಟರ್ಸು ಕೂಡ ಕಾಯ್ತಾ ಇರ್ತಾರೆ. ಹಾಗಾಗಿ ನೀವು ಅಬ್ಸರ್ವ್ ಮಾಡಬೇಕು. ಸೊ ಮಾಮೂಲಿ ಆಗಿರೋದು ಓದ್ತೀರಾ, ಸ್ಪೆಷಲ್ ಆಗಿರೋದು ಕೂಡ ಗಮನಿಸ್ತಾ ಹೋಗ್ಬೇಕು. ಓಕೆ, ನೆಕ್ಸ್ಟ್ ಬರ್ತಾ ಇದೀವಿ ಈಗ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಲೋಹಗಳು ಮತ್ತು ಅಲೋಹಗಳ ರಾಸಾಯನಿಕ ಗುಣಲಕ್ಷಣಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ರಿಯಾಕ್ಷನ್ ವಿತ್ ಆಕ್ಸಿಜನ್. ಸೊ ಆಕ್ಸಿಜನ್ ಜೊತೆ ರಿಯಾಕ್ಷನ್ ಆಗುವಂಥದ್ದು, ಆಕ್ಸಿಜನ್ ಒಂದಿಗೆ ಲೋಹಗಳ ವರ್ತನೆ ಯಾವ ತರ ಇರುತ್ತೆ ಅಂತ ನೋಡಿದಾಗ, ನೋಡಿ ಇಲ್ಲಿ ಮೆಟಲ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಅಂಡ್ ಗೆಟ್ ರೆಸ್ಪೆಕ್ಟಿವ್ ಮೆಟಲ್ ಆಕ್ಸೈಡ್ಸ್. ಸೊ ನಾವು ಮೆಟಲ್ ಜೊತೆ ಮ್ಯೂಟ್ ಮಾಡ್ಕೊಳ್ಳಿ. ಮೆಟಲ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಅಂಡ್ ಗೆಟ್ ರೆಸ್ಪೆಕ್ಟಿವ್ ಮೆಟಲ್ ಆಕ್ಸೈಡ್ಸ್. ನೋಡಿ, ಈ ಒಂದು ಆಕ್ಸಿಜನ್ ಮೆಟಲ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ರೆಸ್ಪೆಕ್ಟಿವ್ ಮೆಟಲ್ ಆಕ್ಸೈಡ್ಸ್ ಬರುತ್ತೆ, ಲೋಹದ ಆಕ್ಸೈಡ್ಗಳು. ಲೋಹಗಳು ಆಕ್ಸಿಜನ್ ಒಂದಿಗೆ ಸಂಯೋಗ ಹೊಂದಿದಾಗ ಸೊ ಆಯಾ ಲೋಹಗಳ ಆಕ್ಸೈಡ್ಗಳು ಬರುತ್ತೆ. ಯಾವ ಲೋಹ ಇರುತ್ತೆ ಆ ಲೋಹದ ಆಕ್ಸೈಡ್ ಬರುತ್ತೆ. ಓಕೆ, ಸೊ ಈಗ ನಾವು ಎಕ್ಸಾಂಪಲ್ ತಗೊಳ್ಳೋಣ. ಮೆಗ್ನೀಷಿಯಂ ತಗೊಳ್ತಾ ಇದೀವಿ, ಆಕ್ಸಿಜನ್ ಜೊತೆ ರಿಯಾಕ್ಷನ್ ತಗೊಂಡಾಗ ಸೊ ನಮ್ಗೆ ಇಲ್ಲಿ MgO ಬರ್ತಾ ಇದೆ. ಅಂದ್ರೆ ಮೆಗ್ನೀಷಿಯಂ ಮತ್ತೆ ಆಕ್ಸಿಜನ್ ಆಮ್ಲಜನಕ ಸೇರಿ ಮೆಗ್ನೀಷಿಯಂ ಆಕ್ಸೈಡ್ ಆಗ್ತಾ ಇದೆ.
ಅದೇ ಥರ ಸೊ ಇಲ್ಲಿ ಐರನ್ ಸೇರ್ಕೊಂತು, ಅದಾದಮೇಲೆ O2, ಸೊ ಆಕ್ಸಿಜನ್ ಸೇರ್ಕೊಂತು, ಅದ್ರ ಜೊತೆಗೆ ವಾಟರ್ ಮಾಲಿಕ್ಯೂಲ್ ಸೇರ್ಕೊಂಡು ಸೊ ನಮಗೆ ಫೆರಸ್ ಆಕ್ಸೈಡ್ ಬರ್ತಾ ಇದೆ ನಮಗೆ, ಹೌದಾ? ಸೊ ಫೆರಸ್ ಆಕ್ಸೈಡ್ ಮತ್ತು ಫೆರಿಕ್ ಆಕ್ಸೈಡ್ಗಳು ಕೂಡ ಬರುತ್ತೆ, ಎರಡು ಥರದ ಆಕ್ಸೈಡ್ಗಳು ನಮಗೆ ಸಿಗ್ತಾ ಹೋಗುತ್ತೆ. ಹಾಗಾದರೆ ನಮ್ಗೆ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಸೊ ಮೆಟಲ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದರೆ ರೆಸ್ಪೆಕ್ಟಿವ್ ಓಕೆ ಮೆಟಲ್ ಆಕ್ಸೈಡ್ಸ್ ಬರುತ್ತೆ. ನೋಡಿ, ಐರನ್ ಜೊತೆ ರಿಯಾಕ್ಟ್ ಆಯಿತು ಆಕ್ಸಿಜನ್ನು, ಐರನ್ ಆಕ್ಸೈಡ್ ಬರ್ತಾ ಇದೆ ನಮಗೆ. ಐರನ್ ಆಕ್ಸೈಡ್ ಅಲ್ಲಿ ಬಂದಾಗ ಅದರಲ್ಲಿ ಫೆರಸ್ ಫೆರಿಕ್ ಅಂತ ನೋಡ್ತೀವಿ ನಾವು. ಸೊ ಅದನ್ನ ನೆಕ್ಸ್ಟ್ ಮೆಗ್ನೀಷಿಯಂ ಜೊತೆ ರಿಯಾಕ್ಷನ್ ಆದಾಗ ಆಕ್ಸಿಜನ್ನು ಮೆಗ್ನೀಷಿಯಂ ಆಕ್ಸೈಡ್ ಬರ್ತಾ ಇದೆ. ಓಕೆ, ಸೊ ಈ ತರ ನಾವು ರೆಸ್ಪೆಕ್ಟಿವ್ ಆಕ್ಸೈಡ್ಗಳನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆಕ್ಸಿಜನ್ ಜೊತೆ ರಿಯಾಕ್ಷನ್ ಆದಾಗ. ಹಾಗಾದ್ರೆ ನೀವು ಇನ್ನೂ ಅಬ್ಸರ್ವ್ ಮಾಡಿ, ಹೇಳಮ್ಮ ಸರ್. ಫೆರಕ್ಸ್ ಆಕ್ಸೈಡ್ ಅಂದ್ರೆ ಏನು? ಅದರ ಹೆಸರು. ಓಕೆ, ಅದರಲ್ಲಿ ಆಕ್ಸಿಜನ್ ಮತ್ತೆ ಐರನ್ ಯಾವ ಕಾಂಬಿನೇಷನ್ ಅಲ್ಲಿ ಮಿಕ್ಸ್ ಆಗಿದೆ ಅನ್ನೋದ್ರ ಮೇಲೆ ನಾವು ಅದನ್ನ ಫೆರಸ್ ಫೆರಿಕ್ ಅಂತ ಡಿಸೈಡ್ ಮಾಡ್ತೀವಿ ನಾವು ಇದನ್ನ ನೀವು ಮುಂದಿನ ಕ್ಲಾಸ್ಗಳಲ್ಲಿ ಡೀಟೇಲ್ ಆಗಿ ತಿಳ್ಕೊತೀವಿ. ಅದರಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ ಯಾವ ತರ ಇರುತ್ತೆ, ಎಲೆಕ್ಟ್ರಾನ್ಸ್ ಯಾವ ತರ ಶೇರ್ ಆಗಿರುತ್ತೆ, ಇದೆಲ್ಲನೂ ಕೂಡ ಆಲ್ಮೋಸ್ಟ್ ಸೊ 10th ಸ್ಟ್ಯಾಂಡರ್ಡ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ ಇದನ್ನ. ಈಗ ನಮ್ಗೆ ಅರ್ಥ ಆಗ್ಬೇಕಾಗಿರೋದು, ಐರನ್ ಆಕ್ಸಿಜನ್ ಜೊತೆ ಮಿಕ್ಸ್ ಆದಾಗ ಕಬ್ಬಿಣ ಆಕ್ಸಿಜನ್ ಆಮ್ಲಜನಕದೊಂದಿಗೆ ಮಿಕ್ಸ್ ಆದಾಗ ಕಬ್ಬಿಣದ ಆಕ್ಸೈಡ್ ಬರುತ್ತೆ ಅನ್ನೋದು ನಾನು ನೆನಪಲ್ಲಿ ಇಟ್ಕೊಳ್ಬೇಕು. ಓಕೆನಾ? ಎಸ್. ಓಕೆ, ಲೆಟ್ಸ್ ಕಂಟಿನ್ಯೂ. ಹಾಗಾದ್ರೆ ತಾಮ್ರದ ಪಾತ್ರೆಗಳನ್ನು ನಾವು ಹೆಚ್ಚು ದಿನಗಳ ಕಾಲ ತೇವಾಂಶಯುಕ್ತ ಗಾಳಿಗೆ ತೆರೆದಿಟ್ಟಾಗ ಅದು ಮಸುಕಾದ ಹಸಿರು ಲೇಪನವನ್ನ ಪಡೆದುಕೊಳ್ಳುತ್ತದೆ. ಅಬ್ಸರ್ವ್ ಮಾಡಿದ್ರ ನೀವು? ಓಕೆ, when copper utensil exposed to moist air for many days it will get faint green coating. ಸೊ ಫೈಂಟ್ ಗ್ರೀನ್ ಅಂತ ಕರಿತೀವಿ. ಅಂದ್ರೆ ಸೊ ಒಂದು ಗ್ರೀನ್ ಕಲರ್, ಒಂದು ಫೈಂಟ್ ಆಗಿರುವಂತ ಓಕೆ ಒಂದು ಡಾರ್ಕ್ ಆಗಿರುವಂತ ಒಂದು ಗ್ರೀನ್ ಕಲರ್ ನಮಗೆ ಕೋಟಿಂಗ್ ಕಾಣಿಸುತ್ತೆ. ನೀವು ತಾಮ್ರದ ಯಾವುದಾದ್ರೂ ಒಂದು ಇದನ್ನ ಇಟ್ಟು ನೋಡಿ ನೀವು ಹೊರಗಡೆಗೆ, ಅಥವಾ ಇನ್ನೂ ಸಿಂಪಲ್ ಏನಂದ್ರೆ ನೀವು ಯಾವುದಾದ್ರೂ ತಾಮ್ರದ ವಾಟರ್ ಬಾಟಲ್ಗಳನ್ನ ಸುಮಾರು ಜನ ಈಗ ಬಳಸ್ತಾ ಇದಾರಲ್ವಾ, ಅಥವಾ ತಾಮ್ರದ ಪಾತ್ರೆಗಳೆಲ್ಲ ಮನೇಲಿ ನೋಡ್ತಾ ಇದ್ವಿ, ತಾಮ್ರದ ಚೊಂಬಿರುತ್ತೆ, ತಾಮ್ರದ ಲೋಟ ಇರುತ್ತೆ, ತಾಮ್ರದ ತಟ್ಟೆ ಇರುತ್ತೆ. ಸೊ ಅದನ್ನ ತೇವಾಂಶಯುಕ್ತ ಗಾಳಿ ಮಾಯಿಸ್ಟ್ ಏರಿಗೆ ನಾವೇನಾದ್ರೂ ತೆರೆದಿಟ್ಟಾಗ ಅಲ್ಲಿ ಸೊ ಒಂದು ಹಸಿರು ಲೇಪನವನ್ನು ಪಡೆದುಕೊಳ್ಳುತ್ತೆ ಅಥವಾ ಗ್ರೀನ್ ಕೋಟಿಂಗ್ ಬರುತ್ತೆ. ಆ ಗ್ರೀನ್ ಕೋಟಿಂಗ್ ಏನಿದೆಯಲ್ಲಪ್ಪ, ಓಕೆ, ಯೂಶಲಿ ನಾವು ಯಾವ್ದನ್ನ ಐರನ್ ಹೊರಗಡೆ ಹಾಕಿದಾಗ, ಕಬ್ಬಿಣನ ಹೊರಗಡೆ ಹಾಕಿದಾಗ ರಸ್ಟಿಂಗ್ ಆಗುತ್ತಲ್ಲ, ಸೇಮ್ ವೇ ಇಲ್ಲೂ ಕೂಡ ನಾವು ತೇವಾಂಶಯುಕ್ತ ಗಾಳಿ ಅಥವಾ ಮಾಯಿಸ್ಟ್ ಏರ್ಗೆ ನಾವು ಅದನ್ನ ಸೊ ಓಕೆ ಶೋನ್ ಅಪ್ ಆದಾಗ ಅಲ್ಲೇನಾಗ್ತಾ ಇದೆ, ನಮಗೆ ಫೈಂಟ್ ಗ್ರೀನ್ ಕೋಟಿಂಗ್ ಕ್ರಿಯೇಟ್ ಆಗ್ತಾ ಇದೆ. ಆದರೆ ಆ ಗ್ರೀನ್ ಕೋಟಿಂಗ್ ಅಲ್ಲಿ ಏನೇನಿರುತ್ತೆ ಅಂದ್ರೆ, ದ ಗ್ರೀನ್ ಮೆಟೀರಿಯಲ್ ಇಸ್ ಅ ಮಿಕ್ಸ್ಚರ್ ಆಫ್ ಕಾಪರ್ ಹೈಡ್ರಾಕ್ಸೈಡ್ ಅಂಡ್ ಕಾಪರ್ ಕಾರ್ಬೋನೇಟ್. ನೋಡಿ, ಎಕ್ಸಾಂಪಲ್ ಕೇಳ್ತಾರೆ. ಸೊ ಹಾಗಾದ್ರೆ ದ ಗ್ರೀನ್ ಮೆಟೀರಿಯಲ್ ಆಫ್ ಓಕೆ ಕಾಪರ್ ಯುಟೆನ್ಸಿಲ್ ಇಸ್ ಅ ಮಿಕ್ಸ್ಚರ್ ಆಫ್ ಡ್ಯಾಶ್ ಅಂಡ್ ಡ್ಯಾಶ್ ಅಂತ ಕೇಳೋಕ್ ಚಾನ್ಸ್ ಇದೆ. ಹಾಗಾಗಿ ನೋಡಿ, ಇವೆರಡನ್ನು ನೋಟ್ ಮಾಡ್ಕೋಬೇಕು, ಕಾಪರ್ ಹೈಡ್ರಾಕ್ಸೈಡ್ ಅಂಡ್ ಕಾಪರ್ ಕಾರ್ಬೋನೇಟ್. ಗೊತ್ತಾಗ್ತಾ ಇದೆಯಾ? ಸೊ ಕಾಪರ್ ಹೈಡ್ರಾಕ್ಸೈಡ್ ಅಂಡ್ ಕಾಪರ್ ಕಾರ್ಬೋನೇಟು ಸೊ ಎರಡೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುವಂಥವು. ಸೊ ಅದಕ್ಕೆ ನಾವು ಕೆಮಿಕಲ್ ಫಾರ್ಮುಲಾ ನೋಡ್ತಾ ಇದ್ದೀವಿ. ಕಾಪರ್ ಹೈಡ್ರಾಕ್ಸೈಡ್ಗೆ ನಮಗೆ CuOH ಟ್ವೈಸ್ ಸಿಗ್ತಾ ಇದೆ. CuOH2 ಅಥವಾ OH ಟ್ವೈಸ್ ಅಂತ ಕರಿತೀವಿ ಕಾಪರ್ ಹೈಡ್ರಾಕ್ಸೈಡ್. ರಿಜಿಸ್ಟರ್ ಮಾಡ್ಕೊಳ್ಳಿ ಮೈಂಡಲ್ಲಿ. ನಿಮಗೆ ಕೆಲವೊಂದ್ಸಲ ಆಪ್ಷನಲ್ಲಿ ಕಾಪರ್ ಹೈಡ್ರಾಕ್ಸೈಡ್, ಕಾಪರ್ ಕಾರ್ಬೊನೇಟ್ ಅದ್ರ ಜೊತೆಗೆ ಬೇರೆ ಬೇರೆ ಒಂದು ಹೆಸರುಗಳನ್ನ ಕೊಡ್ಬೋದು, ಅಥವಾ ಕೆಮಿಕಲ್ ಫಾರ್ಮುಲಾನೇ ಕೊಡ್ಬೋದು. ನೋಡಿ, ಈಗ ಈ ಥರ ಕೇಳ್ಬೋದು ನಿಮಗೆ, ಈ ಒಂದು ಕ್ವಶನ್ಗೆ ಆಪ್ಷನ್ ಈ ಥರ ಕೇಳ್ಬೋದು ನೋಡಿ. ಓಕೆ, ಮೊದಲನೇದಾಗಿ ಓಕೆ ಅವ್ರಿಗೆ ಕೇಳ್ತಾ ಇರೋದು ದ ಗ್ರೀನ್ ಮೆಟೀರಿಯಲ್. ಓಕೆ, ದ ಗ್ರೀನ್ ಮೆಟೀರಿಯಲ್ ಇಸ್ ಅ ಮಿಕ್ಸ್ಚರ್ ಆಫ್ ಕಾಪರ್ ಓಕೆ ಡ್ಯಾಶ್ ಅಂಡ್ ಡ್ಯಾಶ್ ಅಂತ ಏನು ಕೊಟ್ಟಿದ್ದಾರೆ ಅದರಲ್ಲಿ ಹಿಂಗೂ ಕೇಳ್ಬೋದು ನೋಡಿ. ಆಪ್ಷನ್ ಈ ಥರ ಕೇಳ್ಬೋದು, CuOH ಆ್ಯಂಡ್ CO3. ಸೊ ಇದು ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2, ಆಪ್ಷನ್ ನಂಬರ್ 3, ಮೂರನೇದ್ರಲ್ಲಿ ಕರೆಕ್ಟ್ ಆಪ್ಷನ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಓಕೆನಾ? ಓಕೆ, ಈ ಥರ ಕೊಟ್ಟಾಗ ನಾವು ಇಂಪಾರ್ಟೆಂಟ್ ಆಗಿ ಅದಕ್ಕೆ ನಾವು ಎರಡನ್ನೂ ಅರ್ಥ ಮಾಡ್ಕೊಂಡಿರಬೇಕು. ಇಲ್ಲೊಂದು ಯಾವುದೋ ಆಪ್ಷನ್ ಕೊಡ್ತಾರೆ ನಮ್ಗೆ, ಇಲ್ಲೊಂದು ಯಾವುದೋ ಆಪ್ಷನ್ ಕೊಡ್ತಾರೆ ನೋಡಿ. ಇದರೊಳಗೆ ಯಾವ್ದು ರೈಟ್ ಆನ್ಸರು? ಆಪ್ಷನ್ 3. ಸೊ ನಮ್ಗೆ ಇದು ಗೊತ್ತಾಗ ನಾವು ಬರೀ ಕಾಪರ್ ಹೈಡ್ರಾಕ್ಸೈಡ್ ಮತ್ತು ಕಾಪರ್ ಕಾರ್ಬೋನೇಟ್ ಅಂತ ಮಾತ್ರ ಪ್ರಾಕ್ಟೀಸ್ ಮಾಡಿರ್ತೀವಿ. ಸೊ ದಟ್ ಈ ಥರ ಕೊಟ್ಟಾಗ ಈಗೇನು ಮತ್ತೆ ನಮಗೆ ಬ್ಲ್ಯಾಂಕ್ ಆಗಿಬಿಡ್ತೀವಿ. ಸೊ ಹಾಗಾಗಿ ಎರಡೂ ಥರ ನಮಗೆ ಗೊತ್ತಿರಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಕಾಪರ್ ಹೈಡ್ರಾಕ್ಸೈಡ್ ಮತ್ತು ಕಾಪರ್ ಕಾರ್ಬೋನೇಟ್ ಸೊ ಎರಡೂ ಕೂಡ ನಾವು ನೆನಪಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ಹಾಗಾದರೆ ಸೊ ಯಾವ ಥರ ಆ್ಯಕ್ಷನ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡೋಣ. ಒಂದು ರಿಯಾಕ್ಷನ್ ನೋಡೋಣ. ಈಗ ತಾಮ್ರದ ಕಾರ್ಬೋನೇಟ್ ಮತ್ತು ಸೊ ತಾಮ್ರದ ಹೈಡ್ರಾಕ್ಸೈಡ್ ಇವೆರಡೂ ಕೂಡ ಮಿಶ್ರಣಗಳು ನಮಗೆ ಹಸಿರು ಲೇಪನದಲ್ಲಿ ನಾವು ಕಾಣಬಹುದು. ನೆನಪಿಟ್ಕೊಳ್ಳಿ, ತಾಮ್ರದ ಹೈಡ್ರಾಕ್ಸೈಡ್ ಮತ್ತು ತಾಮ್ರದ ಕಾರ್ಬೋನೇಟ್. ಓಕೆ, ಸೊ ಹಾಗಾದರೆ ಒಂದು ರಿಯಾಕ್ಷನ್ ನೋಡೋಣ ಇವಾಗ. ಓಕೆ, ಕಾಪರ್ ಇದೆ,
H2O ವಾಟರ್ ಇದೆ, CO2 ಇದೆ, O2 ಇದೆ. ಸೊ ಇದೆಲ್ಲನೂ ಕೂಡ ಸೇರ್ಕೊಂಡು ತೇವಾಂಶಯುಕ್ತ ಗಾಳಿ ಸೇರ್ಕೊತಾ ಇದೆ, ಮಾಯಿಸ್ಟ್ ಏರ್ ಸೇರ್ಕೊತಾ ಇದೆ. ಸೊ ಹಾಗಾದ್ರೆ ಏನ್ ಸಿಗ್ತಾ ಇದೆ ನಮಗೆ? CuOH ಟ್ವೈಸ್, ಏನಿದು ಕಾಪರ್ ಹೈಡ್ರಾಕ್ಸೈಡ್ ಪ್ಲಸ್ CuCO3 ಕಾಪರ್ ಕಾರ್ಬೋನೇಟ್ ಸಿಗ್ತಾ ಇದೆ ನಮಗೆ. ಕರೆಕ್ಟಾ? ನೋಡಿ ಮಾಯಿಸ್ಟ್ ಏರು ಕೂಡ ಸೇರ್ಕೊತಾ ಇದೆ. ಕೆಲವೊಂದ್ಸಲ ಈಕ್ವೇಷನ್ಸ್ಗಳನ್ನು ಕೂಡ ನಿಮಗೆ ಆಪ್ಷನಲ್ಲಿ ಕೊಡೋಕೆ ಚಾನ್ಸ್ ಇದೆ, ಕ್ವಶನ್ ಕೇಳೋಕೆ ಚಾನ್ಸ್ ಇದೆ. ಸೊ ಈಕ್ವೇಷನ್ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೋಡಿ ಈಕ್ವೇಷನ್ ಬರೋದೇ ಕಮ್ಮಿ ನಿಮಗೆ, ಹೌದಾ? ಕೆಮಿಕಲ್ ಈಕ್ವೇಷನ್ಸ್ ಬರೋದೇ ಕಮ್ಮಿ, ರಾಸಾಯನಿಕ ಸಮೀಕರಣಗಳು ಅಂಥವನ್ನ ಪ್ರಾಕ್ಟೀಸ್ ಮಾಡಿ. ಸೊ ಆಪ್ಷನಲ್ಲಿ ಇದರಲ್ಲಿ ಯಾವುದು ಸರಿ ಹಿಂಗೆ ಕೊಟ್ಬಿಡ್ತಾರೆ ಡೈರೆಕ್ಟ್ ಆಗಿ. ನೋಡಿ ಇವುಗಳಲ್ಲಿ ಓಕೆ ಯಾವುದು ಸರಿ, ಯಾವುದು ಸರಿ ಇಷ್ಟ ಕೊಡೋದು, ಯಾವುದು ಸರಿ. ಓಕೆ ಸೊ ಒಂದನೇದಾಗಿ Mg ಪ್ಲಸ್ MgO ಕೊಡ್ತಾ ಇದ್ದಾರೆ. Mg ಪ್ಲಸ್ 2O2 ಗಿವ್ ರೈಸ್ ಟು 2MgO. ನೆಕ್ಸ್ಟ್ Mg 2Mg ಪ್ಲಸ್ O is give rise to MgO ಅಂತ ಕೊಡ್ತಾ ಇದ್ದಾರೆ. ನಾಲ್ಕನೇ ಆಪ್ಷನ್ 2Mg ಪ್ಲಸ್ O2 give rise to 2MgO. Option 4, sir. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಇದು ನೀವು ಆಪ್ಷನ್ ಆನ್ಸರ್ ಮಾಡಬೇಕು ಅಂದ್ರೆ ಸೊ ನಿಮಗೆ ಕೆಮಿಕಲ್ ಈಕ್ವೇಶನ್ಸ್ ಗಳನ್ನ ಐಡಿಯಾಗಳು ಇರಬೇಕಾಗತ್ತೆ. ಕರೆಕ್ಟಾ? ಸೊ ಕೆಮಿಕಲ್ ಈಕ್ವೇಶನ್ಸ್ ಐಡಿಯಾ ನಿಮ್ಗೆ ಇದ್ದಾಗ ಮಾತ್ರ, ನೀವು ಅದನ್ನ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರನೇ ನೀವು ಇದನ್ನ ಓಕೆ ಆಪ್ಷನ್ ಅನ್ನ ನೀವು ಕರೆಕ್ಟ್ ಆಗಿ ಚಾಯ್ಸ್ ಮಾಡೋಕ್ಕಾಗುತ್ತೆ. ಸಿಂಪಲ್ ಆಗಿದೆ ನೋಡಿ, ಜಸ್ಟ್ ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಸೊ ಇದು ಈಸಿ. ಓಕೆನಾ? ಸೊ ಹಾಗಾಗಿ ಕೆಮಿಕಲ್ ಈಕ್ವೇಶನ್ಸ್ ಕೂಡ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಬೈ ಹಾರ್ಟ್ ಮಾಡಿ, ಇರೋದನ್ನ ಒಂದ್ ಕಡೆ ಬರ್ಕೊಳ್ಳಿ. ನೋಟ್ಸ್ ಹೆಂಗಿದೆಯೋ ಅದನ್ನ ಪೂರ್ತಿ ನೋಡಿ. ಇದು ಸಾಫ್ಟ್ ಕಾಪಿ ಏನು ನಿಮ್ಗೆ ಕಳಿಸ್ತೀನಲ್ಲ ಅದು ನೆಪ ಮಾತ್ರ ಅಷ್ಟೇ. ಇದನ್ನ ನೀವು ನಿಮ್ಮ ಪಾಯಿಂಟ್ಸ್ ಅಲ್ಲಿ ಓಕೆ ಆಲ್ರೆಡಿ ನೀವು ನೋಟ್ಸ್ ಮಾಡ್ಕೊಂಡಿದ್ರೆ ಅದ್ರ ಜೊತೆಗೆ ಹೊಸ ಪಾಯಿಂಟ್ ಏನು ಸಿಕ್ಕಿದೆಯೋ ಅದನ್ನ ಆಡ್ ಮಾಡ್ಕೊಡಿ ಇದ್ರೊಳಗೆ. ಇಲ್ಲ ನೋಟ್ಸೇ ಮಾಡ್ಕೊಂಡಿಲ್ಲ ಅಂದ್ರೆ ಒಂದ್ಸಲ ಬರೆದು ಬಿಡೋದು ಒಳ್ಳೇದು. ಯಾವುದನ್ನ ಬರಿತೀವೋ ಅದನ್ನ ತುಂಬಾ ಚೆನ್ನಾಗಿ ನಾವು ಕಲಿಯಕ್ಕಾಗುತ್ತೆ. ಹೌದಾ? Yes, sir. Yes, sir. ಎಕ್ಸಾಕ್ಟ್ಲಿ. ಓಕೆ ಎಸ್. ಸೊ ನೆಕ್ಸ್ಟ್ ನಾವು ಮುಂದಕ್ಕೆ ಹೋಗ್ತೀವಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಸೊ ಇದು ARE ಬರಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಓಕೆ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಯಾವ ನೇಚರ್ ಇರುತ್ತೆ? ಬೇಸಿಕ್ ಇನ್ ನೇಚರ್. ಲೋಹೀಯ ಆಕ್ಸೈಡ್ಗಳೆಲ್ಲವೂ ಪ್ರತ್ಯಾಮ್ಲೀಯ ಸ್ವಭಾವನ ಹೊಂದಿದೆ. ನಮಗೆ ಆಮ್ಲ ಮತ್ತೆ ಪ್ರತ್ಯಾಮ್ಲಗಳು ಗೊತ್ತಿದೆ ಅಲ್ವಾ? ಸೊ ಆಸಿಡ್ಸ್ ಅಂಡ್ ಬೇಸಸ್. ಹಾಗಾದ್ರೆ ಈ ಒಂದು ಲೋಹೀಯ ಆಕ್ಸೈಡ್ಗಳು ಏನಿದಾವೋ ಸೊ ನಮ್ಗೆ ಏನ್ ಸಿಗ್ತಾ ಇದಾವೋ ಇವೆಲ್ಲವೂ ಕೂಡ ಪ್ರತ್ಯಾಮ್ಲೀಯ ಸ್ವಭಾವ, ಬೇಸಿಕ್ ಸೊ ನೇಚರ್ ಅನ್ನ ಹೊಂದಿರ್ತಾವೆ. ಇವನ್ನು ಕೂಡ ನೆನ್ಪಿಟ್ಕೊಬೇಕು. ಸೊ ನೋಡಿ ಸಿಂಪಲ್ ಆಗಿ ಕ್ವಶನ್ ತೆಗಿತಾರೆ. ನಮ್ಗೆ ಅನ್ಸುತ್ತೆ ಎಲ್ಲಿಂದನೋ ಕಷ್ಟವಾಗಿದೆ. ಇಲ್ಲ, ನಾವು ಟೆಕ್ಸ್ಟ್ ಬುಕ್ ಅನ್ನ ಓದಬೇಕಾದ್ರೆ ಪ್ರತಿಯೊಂದು ಪದನೂ ಕೂಡ ಚೆನ್ನಾಗಿ ಓದಬೇಕು, ಅರ್ಥ ಮಾಡ್ಕೊಳ್ಬೇಕು. ಓಕೆನಾ? ಎಸ್. ನೆಕ್ಸ್ಟ್ ಬರೋಣ. ರಿಯಾಕ್ಷನ್ ಆಫ್ ನಾನ್ ಮೆಟಲ್ಸ್ ವಿತ್ ಆಕ್ಸಿಜನ್. ರಿಯಾಕ್ಷನ್ ಆಫ್ ನಾನ್ ಮೆಟಲ್ಸ್ ವಿತ್ ಆಕ್ಸಿಜನ್ ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಒಂದು ಆಕ್ಸಿಜನ್ ಒಂದಿಗೆ ಅಲೋಹಗಳ ವರ್ತನೆ. ಓಕೆ ನಾನ್ ಮೆಟಲ್ಸ್ ಆಕ್ಸಿಜನ್, ಮೆಟಲ್ಸ್ ನೋಡಿದ್ವಿ, ಮೆಟಲ್ಸ್ ಜೊತೆ ಆಕ್ಸಿಜನ್ ರಿಯಾಕ್ಷನ್ ತಗೊಂಡ್ವಿ. ಈಗ ಓಕೆ ಆಕ್ಸಿಜನ್ ಒಂದಿಗೆ ಅಲೋಹಗಳ ವರ್ತನೆ. ನಾನ್ ಮೆಟಲ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್. ಓಕೆ sulfur dioxide gas produced by the action of sulfur and oxygen. ಸೊ ಸಲ್ಫರ್ ಡೈಆಕ್ಸೈಡ್ ಹಿಂಗ್ ಬರ್ತಾ ಇದೆ ನಮಗೆ. ಸೊ ಸಲ್ಫರ್ ಮತ್ತೆ ಆಕ್ಸಿಜನ್ ನ ರಿಯಾಕ್ಷನ್ ಇಂದ ಸಲ್ಫರ್ ಡೈಆಕ್ಸೈಡ್ ಬರ್ತಾ ಇದೆ. ವೆನ್ ಸಲ್ಫರ್ ಡೈಆಕ್ಸೈಡ್ ಇಸ್ ಡಿಸಾಲ್ವ್ಡ್ ಇನ್ ವಾಟರ್, ಸಲ್ಫ್ಯೂರಸ್ ಆಸಿಡ್ ಇಸ್ ಫಾರ್ಮ್ಡ್. ವೆರಿ ಇಂಪಾರ್ಟೆಂಟ್. ನೋಡಿ ಇಲ್ಲಿ ನಾವು ಸಲ್ಫರ್ ತಗೊಂಡಿದೀವಲ್ಲ, ಇದು ನಾನ್ ಮೆಟಲ್, ಹೌದಾ? ಸಲ್ಫರ್ ತಗೊಂಡಿದೀವಿ. ಆ ಸಲ್ಫರ್ ನ ತಗೊಂಡು ನಾವು ಆಕ್ಸಿಜನ್ ಜೊತೆ ರಿಯಾಕ್ಷನ್ ಮಾಡಿದಾಗ, ನಾನ್ ಮೆಟಲ್ ಆಕ್ಸಿಜನ್ ಜೊತೆ ರಿಯಾಕ್ಷನ್ ಆದಾಗ ನಮ್ಗೆ ಏನ್ ಬರ್ತಾ ಇದೆ? ಸೊ ಸಲ್ಫರ್ ಡೈಆಕ್ಸೈಡ್ ಬರ್ತಾ ಇದೆ. ನೆನ್ಪಿಟ್ಕೊಬೇಕು, ಬಂದಿರೋದು ನಮ್ಗೆ ಸಲ್ಫರ್ ಡೈಆಕ್ಸೈಡ್. ಆ ಸಲ್ಫರ್ ಡೈಆಕ್ಸೈಡ್ ನ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿದಾಗ ಸೊ ನಮ್ಗೆ ಬರ್ತಾ ಇರೋದು ಸಲ್ಫ್ಯೂರಸ್ ಆಮ್ಲ. ನೋಡಿ ಸಲ್ಫ್ಯೂರಸ್ ಆಮ್ಲ ಉಂಟಾಗ್ತಾ ಇದೆ ಸಲ್ಫರ್ ಮತ್ತೆ ಆಕ್ಸಿಜನ್ಗಳ ಕ್ರಿಯೆಯಿಂದ. ಸೊ ಸಲ್ಫರ್ ಡೈಆಕ್ಸೈಡ್ ಬರ್ತಾ ಇದೆ. ಸಲ್ಫರ್ ಡೈಆಕ್ಸೈಡ್ ಅನ್ನ ನೀರಿನಲ್ಲಿ ವಿಲೀನಗೊಳಿಸಿದಾಗ ನಮಗೆ ಸಲ್ಫ್ಯೂರಸ್ ಆಮ್ಲ ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ನೆನಪಲ್ಲೂ ಕೂಡ ಇಟ್ಕೊಬೇಕು. ನೋಡಿ ಸಿಂಪಲ್ ಆಗಿ ಇನ್ನೊಂದ್ಸಲ ಹೇಳ್ತೀನಿ. ಸಲ್ಫರ್ ಮತ್ತೆ ಆಕ್ಸಿಜನ್ ಸೇರಿ ಸಲ್ಫರ್ ಡೈಆಕ್ಸೈಡ್ ಬರ್ತಾ ಇದೆ.
ಸಲ್ಫರ್ ಡೈಆಕ್ಸೈಡ್ ನ ನೀರಲ್ಲಿ ನಾವು ವಿಲೀನಗೊಳಿಸಿದಾಗ ಅಥವಾ ಡಿಸಾಲ್ವ್ ಮಾಡಿದಾಗ ಸಲ್ಫ್ಯೂರಸ್ ಆಮ್ಲ ಬರ್ತಾ ಇದೆ ನಮಗೆ. ಸಿಂಪಲ್ ಆಗಿ ನೋಡಿ ಡೆಫಿನೇಷನ್. ಓಕೆ, ನಮ್ಗೆ ಕೆಮಿಕಲ್ ಈಕ್ವೇಶನ್ಸ್ ಡೆಫಿನೇಷನ್ ನೆನ್ಪಿಟ್ಕೊಳ್ಳೋದಕ್ಕೆ ಸಲ್ಫರ್ ಡೈಆಕ್ಸೈಡ್ ನ ನಾವಿಲ್ಲಿ ಸೊ ವಾಟರ್ ಅಲ್ಲಿ ತಗೊಂಡಾಗ, ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿದಾಗ ಸಲ್ಫ್ಯೂರಸ್ ಆಮ್ಲ ಬರ್ತಾ ಇದೆ ಅಥವಾ ಸಲ್ಫ್ಯೂರಸ್ ಆಸಿಡ್, ನಾಟ್ ಸಲ್ಫ್ಯೂರಿಕ್ ಆಸಿಡ್, ಸಲ್ಫ್ಯೂರಸ್. ಓಕೆ, ಮೊದಲನೇದಾಗಿ ಸೇರ್ಕೊಂಡಿದ್ದೇನು ಸಲ್ಫರ್ ಮತ್ತು ಆಕ್ಸಿಜನ್ ಸೇರ್ಕೊಂತು. ಸೊ ನಮಗೆ ಸಲ್ಫರ್ ಡೈಆಕ್ಸೈಡ್ ಬಂತು. ಆ ಸಲ್ಫರ್ ಡೈಆಕ್ಸೈಡ್ SO2 ಏನಿತ್ತು ಅದನ್ನು ನೀರಿನ ಜೊತೆ ರಿಯಾಕ್ಷನ್ ಮಾಡಿದಾಗ ಸಲ್ಫ್ಯೂರಸ್ ಆಮ್ಲ H2SO3 ನೆನ್ಪಿಟ್ಕೋಬೇಕು. ಕೆಮಿಕಲ್ಸ್ ಫಾರ್ಮುಲಾಸು ಕೂಡ ನಿಮಗೆ ಪ್ರತಿಯೊಂದು ನೆನಪಿರಬೇಕು. ನೋಡಿ, ಕೆಲವೊಂದ್ಸಲ ಇದ್ರ ಮೇಲೂ ಕ್ವಶನ್ ಕೇಳ್ತಾರೆ, ಡೈರೆಕ್ಟಾಗಿ ಹಿಂಗೆ ಹೇಳ್ತಾರೆ ಅಂತ ಏನಿಲ್ಲ. ಹಂಗಾಗಿ ಎರಡು ಗೊತ್ತಿರಲಿ ನಮಗೆ. ಸಲ್ಫ್ಯೂರಸ್ ಆಮ್ಲ, ವಾಟರ್ ಅಂದರೆ ಗೊತ್ತಿದೆ H2O. ಸಲ್ಫರ್ ಡೈಆಕ್ಸೈಡ್ ನೋಡಿ ಎಷ್ಟು ಸಿಂಪಲ್ ಆಗಿದೆ, ಸಲ್ಫರ್ ಡೈ ಆಕ್ಸೈಡ್. ಕರೆಕ್ಟಾ? ಸಲ್ಫರ್ ಡೈಆಕ್ಸೈಡ್ ನೆನ್ಪಿಟ್ಕೊಳ್ಳೋದು ಕೂಡ ಸುಲಭ. ಯಾಕಪ್ಪ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಗೊತ್ತು ನೀವು ಆಲ್ರೆಡಿ ಒಂದ್ಸಲ ಓದಿದ್ದೀರಾ, ಸ್ಕೂಲಲ್ಲೂ ಪಾಠ ಕೇಳಿದ್ದೀರಾ ಆ್ಯಂಡ್ ಕ್ವಶನ್ ಫ್ರೇಮು ಮಾಡಿದ್ದೀರಾ. ಆದರೆ ನಮಗೆ ರೀಕಾಲ್ ಆಗಬೇಕಾಗಿರೋದು ವೆರಿ ಇಂಪಾರ್ಟೆಂಟ್, ನಾನು ನೆನಪಲ್ಲಿ ಉಟ್ಕೊಳ್ಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ. ಓಕೆ, ಸೊ ಆಮೇಲೆ ಸಲ್ಫರ್ ಆಮ್ಲ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ ಅಂತ ನೋಡ್ತಾ ಇದ್ದೀವಿ. ಓಕೆ, ಸೊ ಹಾಗಾದರೆ ನೀಲಿಯಿಂದ ಕೆಂಪು ಬಣ್ಣಕ್ಕೆ ಲಿಟ್ಮಸ್ ಪೇಪರ್ ಗೊತ್ತಿದೆ ಅಲ್ವ ನಮಗೆ. ಓಕೆ, ಈ ಲಿಟ್ಮಸ್ ಪೇಪರು ಸಲ್ಫ್ಯೂರಸ್ ಆಮ್ಲ ತಗೊತಾ ಇದ್ದೀವಿ ಅಥವಾ ಸಲ್ಫ್ಯೂರಸ್ ಏನು ಆ್ಯಸಿಡ್ ತಗೊತಾ ಇದ್ದೀವಲ್ಲ ನಾವು, ಈ ಒಂದು ಸಲ್ಫ್ಯೂರಸ್ ಆಸಿಡ್ ಏನಿದೆಯಲ್ಲ ಇದು ಬ್ಲೂ ಲಿಟ್ಮಸ್ ಪೇಪರಿಂದ ರೆಡ್ ಲಿಟ್ಮಸ್ ಪೇಪರ್ಗೆ ಕನ್ವರ್ಟ್ ಮಾಡುತ್ತೆ. ಓಕೆ, ಕಲರ್ನ ಚೇಂಜ್ ಮಾಡುತ್ತೆ. ಯಾಕಂದರೆ ನಾನ್ ಮೆಟಲ್ಸ್ ಆಸಿಡ್ಸ್ ಆರ್ ಅಸಿಡಿಕ್ ಇನ್ ನೇಚರ್. ನಾನ್ ಮೆಟಲ್ ಆಸಿಡ್ಸ್, ಮೆಟಲ್ ಆಸಿಡ್ಸ್ನ ನೋಡಿದ್ವಿ, ಇದು ನಾನ್ ಮೆಟಲ್ ಆಸಿಡ್ಸು ಅಸಿಡಿಕ್ ಆಗಿರುತ್ತೆ. ಯಾವುದ್ಯಾವುದೆಲ್ಲ ಅಸಿಡಿಕ್ ಆಗಿರುತ್ತೋ, ಆಮ್ಲೀಯ ಗುಣ ಹೊಂದಿರುತ್ತೋ ಅವೆಲ್ಲವೂ ಕೂಡ ಸೊ ಬ್ಲೂ ಲಿಟ್ಮಸ್ ಪೇಪರ್ನ ಅದರೊಳಗೆ ಹಾಕಿದ್ರೆ ಅದು ರೆಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಬ್ಲೂ ಲಿಟ್ಮಸ್ ಪೇಪರಿಂದ ರೆಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಬ್ಲೂ ಲಿಟ್ಮಸ್ ಇಂದ ರೆಡ್ ಲಿಟ್ಮಸ್ಗೆ ಚೇಂಜ್ ಮಾಡುತ್ತೆ. ನೀಲಿ ಲಿಟ್ಮಸ್ ಕಾಗದದಿಂದ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಮಾಡುತ್ತೆ. ಹೇಳಮ್ಮ ಸರ್. ರೆಡ್ ಲಿಟ್ಮಸ್ ಪೇಪರ್ ನ ಬ್ಲೂ ಲಿಟ್ಮಸ್ ಪೇಪರ್ ಹಾಕಿದ್ರೆ ಏನು ರಿಯಾಕ್ಷನ್ ಆಗಲ್ವಾ? ಅಲ್ಲಲ್ಲಮ್ಮ, ನೀವು ಪೇಪರ್ಗಳನ್ನ ಹಾಕಿದ್ರೆ ಏನು ರಿಯಾಕ್ಷನ್ ಆಗಲ್ಲ. ನಾನು ಹೇಳ್ತಾ ಇರೋದು ಯಾವುದಕ್ಕೆ ಹಾಕಬೇಕು ಅಂತ ನೋಡಿ. sulfurous acid turns blue litmus paper into red litmus paper usually. ಓಕೆ, ಸಲ್ಫ್ಯೂರಸ್ ಆಸಿಡ್ ಒಳಗೆ ನಾನೇನು ಮಾಡ್ತಾ ಇದ್ದೀನಿ, ಬ್ಲೂ ಲಿಟ್ಮಸ್ ಪೇಪರ್ ಹಾಕ್ತಾ ಇದ್ದೀನಿ. ಯಾವುದ್ರೊಳಗೆ ಹಾಕ್ತಾ ಇದ್ದೀನಿ? ಸಲ್ಫ್ಯೂರಸ್ ಆಸಿಡ್ ಒಳಗೆ ಅದ್ದಿದ್ದೆ ನಾನು, ಅದ್ದೋದು ಅಂತ ಕರೀತಾರಲ್ಲ, ಜಸ್ಟ್ ಒಳಗೆ ಅದನ್ನು ನೆನೆಸ್ತಾ ಇದ್ದೀನಿ. ಆವಾಗ ಬ್ಲೂ ಇದ್ದಿದ್ದು ರೆಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ, ನೀಲಿ ಬಣ್ಣದಲ್ಲಿ ಇದ್ದಿದ್ದು ಕೆಂಪಾಗಿ ಕನ್ವರ್ಟ್ ಆಗ್ತಾ ಇದೆ. ಓಕೆ ಸರ್, ಯಾಕೆ ಕನ್ವರ್ಟ್ ಆಗುತ್ತೆ? ಹೇಳಮ್ಮ ಸರ್. ಅದೇ ಸರ್, ಆ ಬ್ಲೂ ಬಿಟ್ಟು ರೆಡ್ ಲಿಟ್ಮಸ್ ಪೇಪರ್ ನ ಸಲ್ಫ್ಯೂರಿಕ್ ಆಸಿಡ್ ಒಳಗೆ ಹಾಕಿದ್ರೆ ಅದು ಬ್ಲೂ ಆಗಲ್ವಾ ಅಂತ? ಆಗಲ್ಲ. ಓಕೆನಾ? ಸೊ ಆಗಲ್ಲ. ಯಾಕಂದ್ರೆ ನೋಡಿ, ಇಲ್ಲಿ ಈ ಒಂದು ಏನು ಲಿಟ್ಮಸ್ ಪೇಪರ್ಗಳಿದಾವಲ್ಲ, ಸೊ ಬ್ಲೂ ಇಂದ ರೆಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಯಾವಾಗ ಆಸಿಡ್ಸ್ ಇದ್ದಾಗ, ಅಸಿಡಿಕ್ ನೇಚರ್ ಇದ್ದಾಗ ನಮಗೆ ಬ್ಲೂ ಇಂದ ರೆಡ್ ಆಗಿ ಕನ್ವರ್ಟ್ ಆಗುತ್ತೆ. ರಕ್ಷಿತಾ ಕೇಳ್ದಂಗೆ ರೆಡ್ ಪೇಪರ್ ಏನಾದ್ರು ನಾವು ಸಲ್ಫ್ಯೂರಸ್ ಆಸಿಡ್ ಹಾಕಿದ್ರೆ ಸೊ ಇದು ಚೇಂಜ್ ಆಗೋದಿಲ್ಲ. ಸರ್, ಯಾವಾಗ ಚೇಂಜ್ ಆಗುತ್ತೆ? ನಾವು ಬೇಸಿಕ್ ಅಂತ ಏನು ನೋಡಿದ್ವಲ್ಲ, ನಾವು ಬೇಸಸ್ಗಳಿಗೆ ಹಾಕಿದ್ರೆ, ಓಕೆ, ಪ್ರತ್ಯಾಮ್ಲಗಳಿಗೆ ಹಾಕಿದಾಗ ಸೊ ಅವಾಗ ನಾವು ರೆಡ್ ಲಿಟ್ಮಸ್ಸು ಬ್ಲೂ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಆಸಿಡ್ಸಲ್ಲಿ ಅಸಿಡಿಕ್ ನೇಚರ್ ಏನಿದೆ, ಆಮ್ಲೀಯ ಗುಣ ಎಲ್ಲಿರುತ್ತೋ ಅಲ್ಲೆಲ್ಲನೂ ಕೂಡ ಬ್ಲೂ ಇಂದ ರೆಡ್ ಆಗಿ ಕನ್ವರ್ಟ್ ಆಗುತ್ತೆ. ಹೆಂಗೆ ಸರ್ ನೆನ್ಪಿಟ್ಕೊಳ್ಳೋದು? ನೋಡಿ, ಇದು 10th ಕೂಡ ಕಾನ್ಸೆಪ್ಟ್ಸ್ ಬರ್ತಾ ಹೋಗುತ್ತೆ ನಮಗೆ. ಆಸಿಡ್ಸ್ ಅಂತ ತಗೊಳ್ಳೋಣ, ಹೌದಾ? ಆಮ್ಲಗಳು, ಆಸಿಡ್ಸ್ ಅಂತ ತಗೊಳ್ಳೋಣ. ಈ ಆಮ್ಲಗಳಲ್ಲಿ ಓಕೆ ಬ್ಲೂ ಇಂದ ರೆಡ್ ಆಗಿ ಕನ್ವರ್ಟ್ ಆಗುತ್ತೆ. ಪ್ರತ್ಯಾಮ್ಲಗಳು, ಬೇಸಸ್, ಪ್ರತ್ಯಾಮ್ಲಗಳು, ಹೌದಾ? ಸೊ ಇದರಲ್ಲಿ ರೆಡ್ ಇಂದ ಬ್ಲೂ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನ ಪಾಯಿಂಟ್ ನೋಟ್ ಮಾಡ್ಕೊತಾ ಹೋಗಬೇಕು. ಸೊ ಈಗ ನೆನ್ಪಿಟ್ಕೊಳ್ಳೋದು ಯಾವುದಂದ್ರೆ, ಓಕೆ ಈಗ ನೋಡಿ, ಆಲ್ಫಾಬೆಟ್ ವೈಸ್ ಬಂದಾಗ ಆಸಿಡ್ ಫಸ್ಟ್ ಬರುತ್ತಾ, ಬೇಸ್ ಫಸ್ಟ್ ಬರುತ್ತಾ? ಸೊ ಎ ಫಸ್ಟ್ ಬರುತ್ತಾ, ಬಿ ಫಸ್ಟ್ ಬರುತ್ತಾ? ಎ ಫಸ್ಟ್. ಹಂಗಾದ್ರೆ ಮೊದಲನೇದಾಗಿ ಆಸಿಡ್ ತಗೊಂತಾ ಇದೀವಿ ಮೊದಲನೇದಾಗಿ. ಈಗ ಸೊ ಆಲ್ಫಾಬೆಟ್ ಅಲ್ಲಿ ಬಂದಾಗ ಮೊದಲನೇದಾಗಿ ಬಿ ಬರುತ್ತಾ, ಆಮೇಲೆ ಆರ್ ಬರುತ್ತಾ?
ಬಿ ಬರುತ್ತೆ. ಹೌದಾ? ಇದನ್ನ ಸಿಂಪಲ್ ಆಗಿ ಇಷ್ಟು ಕೋಡ್ ಅನ್ನು ನೀವೆಲ್ಲಾದ್ರೂ ಒಂದ್ ಕಡೆ ಬರ್ಕೊಂಡ್ಬಿಟ್ರೆ ಎಕ್ಸಾಮ್ ಅಲ್ಲಿ, ಓಕೆ, ಸೊ ಅಥವಾ ವರ್ಕಿಂಗ್ ಕಾಲಮ್ ಅಲ್ಲಿ ಇರುತ್ತಲ್ಲ, ಅವಾಗ ಇದನ್ನ ಬರ್ಕೊಳ್ಳಿ. ಮರ್ತೋಗುತ್ತೆ ಅಂದ್ರೆ ಮಾತ್ರ ನೆನ್ಪಿಟ್ಕೊಳ್ಳೋದು ಈಸಿ ನೋಡಿ. ಓಕೆ, ಆಸಿಡ್ ಮತ್ತೆ ಬೇಸಸ್ ಅಂತ ಬಂದಾಗ ಎ ಫಸ್ಟ್ ಬರುತ್ತೆ, ಫಸ್ಟ್ ಎ ಬರ್ಕೊಂಡ್ಬಿಡ್ತೀನಿ ನಾನು. ಅದರೊಳಗೆ ಬಿ ಮತ್ತೆ ಆರ್, ಬ್ಲೂ ಮತ್ತೆ ರೆಡ್, ಫಸ್ಟ್ ಬ್ಲೂ ಬರೋದ್ರಿಂದ ಸೊ ನಾನು ಬಿ ಫಸ್ಟ್, ಆಮೇಲೆ ಆರು, ಬ್ಲೂ ಇಂದ ರೆಡ್. ಗೊತ್ತಾಗ್ತಾ ಇದೆಯಾ? ಸೊ ಈಗ ಬೇಸಸ್ ಅಲ್ಲಿ ಬಂದಾಗ ಸೊ ಉಲ್ಟಾ ಆಗುತ್ತಷ್ಟೇನೆ. ಇದು ಒಂದು ನೆನಪಿದ್ರೆ ನಮಗೆ ಈ ಆಸಿಡ್ಸ್ ನೆನಪಿದ್ರೆ ಬೇಸ್ ಈಸಿಯಾಗಿ ನೆನಪಾಗುತ್ತೆ. ಆಸಿಡ್ಸ್ ಫಸ್ಟ್ ಲೆಟರ್. ಓಕೆ, ಅದಾದ್ಮೇಲೆ ಸರ್ ಚಂದ್ರಶೇಖರಯ್ಯ ಪ್ರೆಸೆಂಟ್ ಮಾಡ್ತೀನಿ. ಚಂದ್ರಶೇಖರಯ್ಯ, ಜಸ್ಟ್ ವೇಟ್ ಪಾ. ಹೇಳ್ಬೋದಲ್ಲ. ಓಕೆ, ಕಾಣಿಸ್ತಾ ಇದೆಯಾ ನೋಡಿ, ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಸರ್ ಸೊ ಈಗ ಬ್ಲೂ ಲಿಟ್ಮಸ್ ಪೇಪರ್ ಇಂದ ರೆಡ್ ಲಿಟ್ಮಸ್ ಪೇಪರ್ ಗೆ ಕನ್ವರ್ಟ್ ಆಗ್ತಾ ಇರೋದು ಆಸಿಡ್ಸ್ ಅಲ್ಲ, ಬೇಸಸ್ ಅಲ್ಲ, ಆಮ್ಲಗಳಲ್ಲ, ಪ್ರತ್ಯಾಮ್ಲಗಳಲ್ಲ. ಬ್ಲೂ ಇಂದ ರೆಡ್ ಯಾವುದು? ಆಮ್ಲಗಳಲ್ಲಿ. ಹೌದಾ? ಆಮ್ಲಗಳಲ್ಲಿ ಬರುತ್ತೆ, ಆಸಿಡ್ಸ್ ಅಲ್ಲಿ ಬರುತ್ತೆ. ಕರೆಕ್ಟಾ? ಸೊ ಬೇಸಸ್ ಅಲ್ಲಿ ಬಂದಾಗ ಯಾವ ಕಲರ್ ಇಂದ ಯಾವ ಕಲರ್ ಆಗುತ್ತೆ? ಬ್ಲೂ ಟು ರೆಡ್. ಬ್ಲೂ ಇಂದ ರೆಡ್ ಆಗುತ್ತೆ. ನೋ ನೋ, ರೆಡ್ ಇಂದ ಬ್ಲೂ ಆಗುತ್ತೆ. ರೆಡ್ ಇಂದ ಬ್ಲೂ ಆಗುವಂತದ್ದು. ಕರೆಕ್ಟಾ? ರೆಡ್ ಇಂದ ನಮ್ಗೆ ಬ್ಲೂ ಆಗುತ್ತೆ. ರೆಡ್ ಇಂದ ಬ್ಲೂ ಆಗುತ್ತೆ. ಇದು ಕ್ಲಿಯರ್ ಅಲ್ವಾ? ಲೆಟ್ಸ್ ಕಂಟಿನ್ಯೂ. ರಿಯಾಕ್ಷನ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ವಿತ್ ವಾಟರ್. ಹಾಗಾದ್ರೆ ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ವಾಟರ್ ಜೊತೆ ಯಾವ ತರ ರಿಯಾಕ್ಷನ್ ಆಗುತ್ತೆ ನೋಡ್ತಾ ಹೋಗೋಣ. ಸೊ ನಾವು ಆಲ್ರೆಡಿ ನೋಡಿದೀವಿ. ಸೊ ಸೋಡಿಯಂ ಇಸ್ ದ ಮೋಸ್ಟ್ ರಿಯಾಕ್ಟಿವ್ ಮೆಟಲ್ ವಿಚ್ reacts rapidly with oxygen and water. In this reaction a large amount of heat is produced. ಓಕೆ, ಸೊ ಈ ಸೋಡಿಯಂ ಇದೆಯಲ್ಲ, ಇದು ಆಕ್ಸಿಜನ್ ಜೊತೆನೂ ಹೈಲಿ ರಿಯಾಕ್ಷನ್ ತಗೊಳುತ್ತೆ ಮತ್ತೆ ವಾಟರ್ ಜೊತೆನೂ ರಿಯಾಕ್ಷನ್ ತಗೊಳುತ್ತೆ. ಓಕೆ, ಸೊ ನೀವು ಗಮನಿಸ್ಬೋದು ಇಲ್ಲಿ. ಓಕೆ, ಆಕ್ಸಿಜನ್ ಮತ್ತೆ ವಾಟರ್ ಜೊತೆಯಲ್ಲಿ ರಿಯಾಕ್ಷನ್ ಅನ್ನ ಓಕೆ ರ್ಯಾಪಿಡ್ ಆಗಿ ತಗೊಳುತ್ತೆ, ವಿಗ್ರಸ್ ಆಗಿ ತಗೊಳುತ್ತೆ. ಓಕೆ, ಸೊ ನಾವು ಕನ್ನಡದಲ್ಲಿ ನೋಡೋಣ. ಸೋಡಿಯಂ ಅತ್ಯಂತ ಕ್ರಿಯಾಶೀಲ ಲೋಹವಾಗಿದೆ. ಇದು ಆಕ್ಸಿಜನ್ ಮತ್ತು ನೀರಿನೊಂದಿಗೆ ವೇಗವಾಗಿ ವರ್ತಿಸುತ್ತದೆ. ಓಕೆ, ಯಾರಾದ್ರೂ ನಮಗೆ ಈಗ ಕೆಲವ್ರು ಇರ್ತಾರೆ, ಸೊ ಅವ್ರಿಗೆ ಯಾರಾದ್ರೂ ಹೇಟರ್ ಬಂದ್ರೆ ಹೊಡಿಯೋಕೆ ಹೋಗ್ಬಿಡ್ತಾರೆ, ಅವ್ರಿಗೆ ಆಗದೆ ಇರೋರು ಬಂದ್ರೆ ಹೊಡಿಯೋಕೆ ಹೋಗ್ತಾರಲ್ಲ, ಆ ಥರ ಈ ಸೋಡಿಯಂ ಏನು ಮಾಡುತ್ತೆ ಅಂದರೆ ಆಕ್ಸಿಜನ್ ಮತ್ತೆ ವಾಟರ್ ಏನಿದೆಯಲ್ಲ, ಸೊ ಇದ್ರ ಜೊತೆಗೆ ಓಕೆ ರ್ಯಾಪಿಡ್ ಆಗಿ ವಿಗರಸ್ ಆಗಿ ರಿಯಾಕ್ಷನ್ ಆಗುತ್ತೆ, ವೇಗವಾಗಿ ಒಂದು ರಾಸಾಯನಿಕ ಕ್ರಿಯೆನ ನಡೆಸುತ್ತೆ. ಆ ಟೈಮಲ್ಲಿ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಇಸ್ ಪ್ರೊಡ್ಯೂಸ್ಡ್ ಅಂತ ನೋಡ್ತಾ ಇದೀವಿ. ಅತಿ ಹೆಚ್ಚಿನ ಒಂದು ಉಷ್ಣ ಶಕ್ತಿ ಬಿಡುಗಡೆ ಆಗೋದನ್ನ ಗಮನಿಸ್ತೀವಿ. ಅದಕ್ಕೋಸ್ಕರನೇ ಇದನ್ನ ನಾವು ಕೆರೋಸಿನ್ ಅಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿರ್ತೀವಿ. ಸೊ ಕೆರೋಸಿನ್. ಓಕೆ, ಸೊ ದಟ್ಸ್ ವೈ ಸೋಡಿಯಂ ಇಸ್ ಸ್ಟೋರ್ಡ್ ಇನ್ ಕೆರೋಸಿನ್. ಸೋಡಿಯಂ ಸ್ಟೋರ್ಡ್ ಇನ್ ಕೆರೋಸಿನ್ ನೆನ್ಪಿಟ್ಕೊಬೇಕು. ಅದಕ್ಕೆ ಸೀಮೆ ಎಣ್ಣೆಯಲ್ಲಿ ಇಟ್ಟಿರ್ತೀವಿ ನಾವು. ಸೊ ಜೊತೆಗೆ ಐರನ್ ರಿಯಾಕ್ಟ್ ವಿತ್ ವಾಟರ್ ವೆರಿ ಸ್ಲೋಲಿ. ಸೊ ಐರನ್ ವಾಟರ್ ಜೊತೆ ರಿಯಾಕ್ಷನ್ ಆಗೋದು ವೆರಿ ಸ್ಲೋಲಿ. ಕಬ್ಬಿಣ ನೀರಿನೊಂದಿಗೆ ನಿಧಾನವಾಗಿ ರಿಯಾಕ್ಷನ್ ಮಾಡಿದ್ರೆ, ರಾಸಾಯನಿಕ ಕ್ರಿಯೆ ನಡೆಸಿದ್ರೆ, ಸೊ ಈ ಒಂದು ಆಕ್ಸಿಜನ್ ಮತ್ತೆ ವಾಟರ್ ಜೊತೆಯಲ್ಲಿ ಆಮ್ಲಜನಕ ಮತ್ತು ನೀರಿನೊಂದಿಗೆ ಸೋಡಿಯಂ ಅತ್ಯಂತ ವೇಗವಾಗಿ ವರ್ತಿಸೋದನ್ನ, ರಾಸಾಯನಿಕ ಕ್ರಿಯೆ ನಡೆಸೋದನ್ನ ಗಮನಿಸ್ತಾ ಇದ್ದೀವಿ. ಹಾಗಾದ್ರೆ ನೆನ್ಪಿಟ್ಕೊಳ್ಬೇಕಾಗಿರೋದು ಆಕ್ಸಿಜನ್ ಮತ್ತೆ ವಾಟರ್ ಜೊತೆಗೆ ಸೋಡಿಯಂ ಇದೆಯಲ್ಲ, ಇದು ಫಾಸ್ಟ್ ಆಗಿ ರಿಯಾಕ್ಷನ್ ನಡೀತಾ ಹೋಗುತ್ತೆ ಅಂಡ್ ಹೀಟ್, ಲಾರ್ಜ್ ಅಮೌಂಟ್ ಆಫ್ ಹೀಟ್ ವಿಲ್ ಬಿ ಪ್ರೊಡ್ಯೂಸ್ಡ್. ಓಕೆ, ನೆಕ್ಸ್ಟ್. Generally non-metals don't react with water. Generally non-metals, ಸೊ ಅಲೋಹಗಳು ನೀರಿನೊಂದಿಗೆ ವರ್ತಿಸೋದಿಲ್ಲ ವಿತ್ ವಾಟರ್, ಬಟ್ ಇಟ್ ರಿಯಾಕ್ಟ್ಸ್ ವಿತ್ ಏರ್ ವಿಗರಸ್ಲಿ. ಸೊ ನಾನ್ ಮೆಟಲ್ಸ್ ಏನಿದೆಯಲ್ಲ, ಮೆಟಲ್ಸ್ ನೋಡಿ ಆಕ್ಸಿಜನ್ ಮತ್ತೆ ವಾಟರ್ ಜೊತೆ ರಿಯಾಕ್ಷನ್ ಆಗುತ್ತೆ, ಆದರೆ ನಾನ್ ಮೆಟಲ್ಸ್ ಬಂದಾಗ ಸೊ ಆಕ್ಸಿಜನ್ ಜೊತೆ ಮಾತ್ರ ವಿಗರಸ್ ಆಗಿ ರಿಯಾಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಹಂಗಂದ್ರೆ ನೀರಿನ ಜೊತೆ ಇದು ರಿಯಾಕ್ಷನ್ ಆಗೋದಿಲ್ಲ, ವಿಗರಸ್ ಆಗಿ ಈ ಥರದ ರಿಯಾಕ್ಷನ್ ಆಗೋದಿಲ್ಲ. ಅದಕ್ಕೋಸ್ಕರ ಸೊ ನಾವು ಕೆಲವೊಂದು ನಾನ್ ಮೆಟಲ್ಸನ್ನ ಯಾವುದು ಏರ್ ಜೊತೆ ವಿಗರಸ್ ಆಗಿ ವೇಗವಾಗಿ ರಾಸಾಯನಿಕ ಕ್ರಿಯೆ ನಡೆಸುತ್ತೋ ಅಂಥವನ್ನ ಓಕೆ ನಾವು ನೀರಿನಲ್ಲಿ ಇಟ್ಟಿರ್ತೀವಿ. ಸಚ್ ನಾನ್ ಮೆಟಲ್ಸ್ ಆರ್ ಸ್ಟೋರ್ಡ್ ಇನ್ ವಾಟರ್. ಸೊ ನಾವು ವಾಟರಲ್ಲಿ ಅದನ್ನು ಸ್ಟೋರ್ ಮಾಡಿರ್ತೀವಿ, ನೀರಿನಲ್ಲಿ ಅದನ್ನು ಸೊ ಅಡಗಿಸಿಟ್ಟಿರ್ತೀವಿ. ಯಾಕಂದರೆ ನೀರಿನ ಜೊತೆ ಇದು ರಿಯಾಕ್ಷನ್ ಆಗಲ್ಲ. ನೋಡಿ ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ, ಸೋಡಿಯಮ್ಮು ಹೈಲಿ ರಿಯಾಕ್ಟಿವ್ ಮೆಟಲ್ಲು, ಆಕ್ಸಿಜನ್ ಮತ್ತು ವಾಟರ್ ಎರಡರ ಜೊತೆನೂ ಅದು ಇಮ್ಮಿಡಿಯೇಟ್ ಆಗಿ ಏನು ಮಾಡುತ್ತೆ, ಕಂಪ್ಲೀಟ್ ಆಗಿ ರಿಯಾಕ್ಷನ್ ತಗೊಳುತ್ತೆ. ಆಕ್ಸಿಜನ್ ಎಲ್ಲ ಕಡೆನೂ ಇದೆ, ಕರೆಕ್ಟಾ? ಆಕ್ಸಿಜನ್ ಎಲ್ಲ ಕಡೆನೂ ಇದೆ,
ಜೊತೆಗೆ ನೀರು ಅಂತ ಏನು ನಾವು ನೋಡ್ತಾ ಇದೀವಲ್ಲ, ನೀರಿನ ಜೊತೆನೂ ರಿಯಾಕ್ಷನ್ ಆಗುತ್ತೆ. ಸೊ ನೀರು ಎಲ್ಲ ಕಡೆ ನಮ್ಗೆ ಸಿಗುತ್ತೆ, ಹಾಗಾಗಿ ಅದನ್ನ ಕೆರೋಸಿನ್ ಒಳಗಿಟ್ಟಿರ್ತೀವಿ. ಆದರೆ ನಾನ್ ಮೆಟಲ್ಸ್ ಅಂತ ಬಂದಾಗ ನಾವು ಇದು ಕಂಪ್ಲೀಟ್ ಆಗಿ ರಿಯಾಕ್ಟ್ಸ್ ವಿತ್ ಏರ್ ಓನ್ಲಿ. ಸೊ ಏರ್ ಜೊತೆ ಮಾತ್ರ ರಿಯಾಕ್ಷನ್ ಆಗ್ತಾ ಇದೆ. ಎರಡು ಡಿಫ್ರೆನ್ಸ್ಗಳನ್ನ ಕ್ಯಾಚ್ ಮಾಡಬೇಕು. ಓಕೆ, ಸಚ್ ನಾನ್ ಮೆಟಲ್ಸ್ ಆರ್ ಸ್ಟೋರ್ಡ್ ಇನ್ ವಾಟರ್. ಸೊ ನಾವು ಅದನ್ನ ವಾಟರ್ ಅಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀವಿ. ಎಕ್ಸಾಂಪಲ್ ಅಂತ ತಗೊಳ್ಳೋಣ, ಪ್ರಾಸ್ಪರಸ್. ಓಕೆ, ಸೊ ಆಕ್ಚುಲಿ ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಪಾಸ್ಪರಸ್ ಇದು. ಓಕೆನಾ, ಪಾಸ್ಪರಸ್ ನಮಗೆ ಇದೊಂದು ಉತ್ತಮ ಉದಾಹರಣೆ ಆಗಲಿದೆ. ಓಕೆನಾ. ಓಕೆ, ಪಾಸ್ಪರಸ್ಸು ನಮಗೆ ಕಂಪ್ಲೀಟ್ ಆಗಿ ಎಕ್ಸಾಂಪಲ್ ತಗೊಬಹುದು. ಅಲೋಹಗಳಲ್ಲಿ ನೀರಿನೊಂದಿಗೆ ವರ್ತಿಸದೇ ಇರುವಂತ ಯಾವುದು ಅಲೋಹ ಇದೆ ಅಂದ್ರೆ ಪಾಸ್ಪರಸ್. ಸೊ ಇದನ್ನ ಸೀಮೆಣ್ಣೆಯಲ್ಲಿ ಹಾಕಿಟ್ಟಿರ್ತೀವಿ. ಇನ್ನು ಆಕ್ಸಿಜನ್ ಮತ್ತೆ ವಾಟರ್ ಜೊತೆಗೆ ರಿಯಾಕ್ಷನ್ ಆಗೋದ್ರಿಂದ. ಓಕೆನಾ. ಎಸ್, ನೆಕ್ಸ್ಟ್ ಆಮ್ಲದೊಂದಿಗೆ ಲೋಹ ಮತ್ತು ಅಲೋಹಗಳ ವರ್ತನೆ ಅಂತ ನಾವು ನೋಡ್ತಾ ಇದ್ದೀವಿ. ಆಮ್ಲಗಳೊಂದಿಗೆ, ಓಕೆ, ಸೊ ಅಥವಾ ಆಸಿಡ್ ಜೊತೆಲಿ ಯಾವ ತರ ರಿಯಾಕ್ಷನ್ ಆಗುತ್ತೆ ಅಂತ ನಾವು ನೋಡ್ತಾ ಬಂದಾಗ, ಎಸ್, reaction of metals and non-metals with acids. Generally non-metals don't react with acids. Non-metals ಅಲೋಹಗಳು ರಿಯಾಕ್ಷನ್ ಆಗೋದಿಲ್ಲ ಆಸಿಡ್ ಜೊತೆಗೆ, ಬಟ್ metals react with acids and hydrogen gas is produced. ಸೊ ನಾನ್ ಮೆಟಲ್ಸ್, ಈ ಒಂದು ನಾನ್ ಮೆಟಲ್ಸ್ ಏನಿದಾವೋ ಅಲೋಹಗಳು ರಿಯಾಕ್ಷನ್ ಆಗೋದಿಲ್ಲ, ಆದರೆ ಮೆಟಲ್ಸ್ ಲೋಹಗಳು ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಆಗಿ ಯಾವ ಗ್ಯಾಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ನೆನ್ಪಿಟ್ಕೋಬೇಕು. ಯಾವ ಗ್ಯಾಸ್ ಅನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ? ಹೈಡ್ರೋಜನ್ ಗ್ಯಾಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಹೈಡ್ರೋಜನ್ ಗ್ಯಾಸ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಒಂದು ಸೌಂಡ್ ಮಾಡುತ್ತೆ. ಯಾವ ಸೌಂಡ್ ಅದು? ಪಾಪ್ ಸೌಂಡ್. ಓಕೆ, ಪಾಪ್ ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ನಮ್ಗೆ ನೆನಪಿರಬೇಕು. ನಾನ್ ಮೆಟಲ್ಸ್ ರಿಯಾಕ್ಷನ್ ಆಗೋದಿಲ್ಲ ಆಸಿಡ್ ಜೊತೆಗೆ, ಮೆಟಲ್ಸ್ ರಿಯಾಕ್ಷನ್ ಆಗಿ ಹೈಡ್ರೋಜನ್ ಗ್ಯಾಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ಪಾಪ್ ಸೌಂಡ್ ಮೂಲಕ. ಹಾಗಾಗಿ ಕಾಪರ್ ಡಸ್ ನಾಟ್ ರಿಯಾಕ್ಟ್ ವಿತ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಬಟ್ ರಿಯಾಕ್ಟ್ಸ್ ವಿತ್ ಸಲ್ಫ್ಯೂರಿಕ್ ಆಸಿಡ್. ಇದೊಂದು ಎಕ್ಸೆಪ್ಷನಲ್ ಕೇಸ್. ಓಕೆ, ನಮಗೆ ಕಾಪರ್ ಏನ್ ನೋಡ್ತಾ ಇದೀವಲ್ಲ ನಾವು, ಸೊ ಈ ಒಂದು ಕಾಪರ್, ಓಕೆ, ಸೊ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂದ್ರೆ ಇದನ್ನ ನಾವು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಕರಿತೀವಿ. ಓಕೆ, ತಾಮ್ರವು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸುತ್ತದೆ. ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಹೌದಾ? ಓಕೆ, ಸೊ ಇಲ್ಲಿ ಒಂದು ಪಾಯಿಂಟ್ ಅಲ್ಲಿ ಗಮನಿಸೋಣ. ಬಟ್ ರಿಯಾಕ್ಟ್ಸ್ ವಿತ್ ಸಲ್ಫ್ಯೂರಿಕ್ ಆಸಿಡ್ ಅಂದ್ರೆ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆಗೆ ಇದು ರಿಯಾಕ್ಷನ್ ಆಗೋದಿಲ್ಲ, ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಷನ್ ಆಗುತ್ತೆ. ಇದೊಂದು ಎಕ್ಸೆಪ್ಷನಲ್ ಕೇಸ್, ನೆನಪಲ್ಲಿ ಇಟ್ಕೋಬೇಕು. ಓಕೆನಾ. ಸೊ ಇನ್ನು ಲಾಸ್ಟ್ ಬರೋಣ, ಫೈನಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್. ಓಕೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಅಲ್ಲಿ ಏನ್ ನೋಡ್ತಾ ಇದೀವಿ? ಸ್ಥಾನಪಲ್ಲಟ ಕ್ರಿಯೆಗಳು. ಓಕೆನಾ, ಸ್ಥಾನಪಲ್ಲಟ ಕ್ರಿಯೆಗಳು ಅಂದ್ರೆ ಕ್ರಿಯಾಶೀಲತೆ ಹೊಂದಿರುವ ಲೋಹವು ಕಡಿಮೆ ಕ್ರಿಯಾಶೀಲತೆಯ ಲೋಹವನ್ನ ಅದರ ಸ್ಥಾನವನ್ನ ಪಲ್ಲಟಗೊಳಿಸುತ್ತದೆ ಅಂತ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಯಾವುದೆಲ್ಲ ಹೈಲಿ ರಿಯಾಕ್ಟಿವ್ ಮೆಟಲ್ಸ್ ಇರುತ್ತೆ, ಮೋರ್ ರಿಯಾಕ್ಟಿವ್ ಮೆಟಲ್ ಕ್ಯಾನ್ ರೀಪ್ಲೇಸ್ ಎ ಲೆಸ್ ರಿಯಾಕ್ಟಿವ್ ಮೆಟಲ್, ಬಟ್ ಎ ಲೆಸ್ ರಿಯಾಕ್ಟಿವ್ ಮೆಟಲ್ ರಿಯಾಕ್ಟಿವ್ ಒನ್ ಕೆನಾಟ್ ರೀಪ್ಲೇಸ್ ಎ ಮೋರ್ ರಿಯಾಕ್ಟಿವ್ ಮೆಟಲ್. ಇಷ್ಟೇನಪ್ಪ. ಸೊ ಈ ಒಬ್ಬ ಬಸ್ ಸ್ಟ್ಯಾಂಡ್ ಅಲ್ಲಿ ಆಲ್ರೆಡಿ ಬಸ್ಸಲ್ಲಿ ಆಲ್ರೆಡಿ ಕೂತಿರ್ತಾನೆ, ಇನ್ನೊಬ್ಬ ಪವರ್ಫುಲ್ ಆಗಿರೋನು ಯಾರೋ ಬಂದು, ಸೊ ತುಂಬಾ ಪವರ್ಫುಲ್ ಆಗಿದ್ದಾನೆ, ಅವನು ಬಂದು ಸೊ ಎಳೆದು ಬಿಟ್ಟು ಕೂತ್ಕೊಂತಾ ಇದ್ದಾನೆ. ಮತ್ತೆ ನೀವು ಅವನ್ನ ಏನೇ ಮಾಡಕ್ ಹೋದ್ರೂ ಆಗಲ್ಲ, ಅಷ್ಟು ದೈತ್ಯ ವ್ಯಕ್ತಿ ಅಂತ ತಗೊಂಡ್ರೆ ನೋಡಿ, ಈಗ ಪವರ್ಫುಲ್ ಯಾರು? ನೀವ ಅವನ? ಅವನು. ಓಕೆ, ಅವನು ಎಕ್ಸಾಂಪಲ್ ಅಷ್ಟೇ ತಗೊಂತಾ ಇರೋದು. ಓಕೆ, ಸೊ ಅಲ್ಲಿ ಯಾರೋ ಒಬ್ಬ ಬಾಹುಬಲಿ ಬಂದಿದ್ದಾನೆ, ಅವನು ತುಂಬಾ ಪವರ್ಫುಲ್, ಸೊ ಎಳೆದ್ ಬಿಟ್ಟಿದ್ದಾನೆ, ಮತ್ತೆ ನಾವ್ ಹೇಳಕ್ ಆಗೋದಿಲ್ಲ, ಅಷ್ಟು ಪವರ್ಫುಲ್ ಆಗಿದ್ದಾನೆ. ಸೊ ಹಂಗಾಗಿ ನಮ್ ಜಾಗ ಅವನು ಆಕ್ರಮಣ ಮಾಡ್ದ. ಸೇಮ್ ವೇ, ಸೊ ಕೆಲವೊಂದೆಲ್ಲ ಓಕೆ ಹೈಲಿ ರಿಯಾಕ್ಟಿವ್ ಮೆಟಲ್ಸ್, ಮೋರ್ ರಿಯಾಕ್ಟಿವ್ ಮೆಟಲ್ಸ್, ಲೆಸ್ ರಿಯಾಕ್ಟಿವ್ ಮೆಟಲ್ಸ್ ಇರ್ತಾವಲ್ಲ, ಅವನ್ನ ಸೊ ಆ ಜಾಗದಲ್ಲಿ ಎಳೆದು ಕೂತ್ಕೊಂತಾವೆ. ಆದ್ರೆ ಸೊ ಇವೆಲ್ಲ ಏನಿರ್ತಾವೋ, ಸೊ ಲೆಸ್ ರಿಯಾಕ್ಟಿವ್ ಮೆಟಲ್ಸು, ಆ ಲೆಸ್ ರಿಯಾಕ್ಟಿವ್ ಮೆಟಲ್ಸು ಮೋರ್ ರಿಯಾಕ್ಟಿವ್ ಮೆಟಲ್ಸನ್ನು ರೀಪ್ಲೇಸ್ ಮಾಡೋದಿಲ್ಲ. ಇವನ್ನ ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಇನ್ನು ಫೈನಲ್ ಆಗಿ ಬಂದಾಗ ಸೊ ಉಪಯೋಗಗಳು ಏನೇನಿದ್ದಾವೆ ಅಂತ ನಾವು ನೋಡ್ತಾ ಇದ್ದೀವಿ. ಸೊ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸಿಂದ. ಸೊ ಹಾಗಾದರೆ ನಾವು ಮೆಟಲ್ಸನ್ನು ಎಲ್ಲೆಲ್ಲ ಬಳಸ್ತೀವಿ ನಾವು? ಓಕೆ, ಸೊ ನಾವು ಯಂತ್ರೋಪಕರಣಗಳಲ್ಲಿ ಮೆಷಿನರ್ಸ್ ಅನ್ನ ತಯಾರು ಮಾಡೋದಕ್ಕೆ ನಾವು ಮ್ಯಾಕ್ಸಿಮಮ್ ನಾವು ಲೋಹಗಳನ್ನ ಬಳಸ್ತೀವಿ, ಹೌದಾ? ಸ್ವಯಂ ಚಾಲಿತ ವಾಹನಗಳು ಅಂತ ಕರಿತೀವಿ, ಆಟೋಮೊಬೈಲ್ಸ್, ಹೌದಾ? ಆಟೋಮೊಬೈಲ್ಸ್ ಅಲ್ಲಿ ನಾವು ಈ ಒಂದು ಲೋಹಗಳನ್ನ ಬಳಸ್ತೀವಿ. ವಿಮಾನಗಳು, ಹೌದಾ? ವಿಮಾನಗಳು, ಓಕೆ, ಅಲ್ಲೂ ಕೂಡ ನಾವು ಲೋಹಗಳನ್ನ ಬಳಸ್ತೀವಿ. ಟ್ರೈನ್ಸ್, ರೈಲುಗಳು, ಉಪಗ್ರಹಗಳು, ಸ್ಯಾಟಲೈಟ್ಸ್ ಅಲ್ಲಿ ಬಳಸ್ತೀವಿ. ಓಕೆ, ಕಾರ್ಖಾನೆಗಳ ಉಪಯೋಗಗಳು, ಇಂಡಸ್ಟ್ರೀಸ್ ಅಲ್ಲಿ ಬಳಸ್ತೀವಿ. ಮತ್ತೆ ಅಡುಗೆ ಪಾತ್ರೆಗಳೆಲ್ಲನೂ ಕೂಡ ನಮಗೆ ಮೆಟಲ್ಸ್ ಅಲ್ಲೇ ಇದಾವೆ, ಹೌದಾ? ಎಸ್.
ಮತ್ತು ನೀರಿನ ಬಾಯ್ಲರ್, ವಾಟರ್ ಬಾಯ್ಲರ್ಸ್ ಏನು ನೋಡ್ತಾ ಇದ್ದೀವೋ, ಮತ್ತು ಇತ್ಯಾದಿಗಳ ತಯಾರಿಕೆಯಲ್ಲಿ ನಾವು ಈ ಒಂದು ಲೋಹಗಳನ್ನ ಬಳಸ್ತೀವಿ. ಓಕೆ, ಅಷ್ಟೇ ಅಲ್ಲ ನೋಡಿ, ಇವನ್ನ ನೆನ್ಪಿಟ್ಕೊಳ್ಳಿ, ಪದಗಳನ್ನು ನೆನ್ಪಿಟ್ಕೊಳ್ಳಿ. ಸೊ ಒಂದೊಂದು ಕೂಡ ನಿಮಗೆ ಪ್ರತಿ ಪದನೂ ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ವೆನ್ ಇಟ್ ಕಮ್ಸ್ ಟು NMMS ಅಂತ ಬಂದಾಗ. ಬಟ್ ನೀವು ಅಕಾಡೆಮಿಕ್ಸಲ್ಲಿ ಒಂದೊಂದು ಪದವನ್ನು ಬಿಟ್ಟರೂ ಕೂಡ ನಡೆಯುತ್ತೆ ಅಕಾಡೆಮಿಕ್ಸಲ್ಲಿ, ಆದರೆ ಇಲ್ಲಿ ಪ್ರತಿ ಪದನೂ ಇಂಪಾರ್ಟೆಂಟು. ಮೆಷಿನರೀಸ್, ಯಂತ್ರೋಪಕರಣಗಳಲ್ಲಿ ಬಳಸ್ತೀವಿ, ಸ್ವಯಂ ಚಾಲಿತ ವಾಹನಗಳು ಆಟೋಮೊಬೈಲ್ಸಲ್ಲಿ ಬಳಸ್ತೀವಿ, ವಿಮಾನಗಳು ಗೊತ್ತಿದೆ ನಮಗೆ. ಓಕೆ, ಸೊ ಪ್ಲೇನ್ಸಲ್ಲಿ ಬಳಸ್ತೀವಿ, ಟ್ರೈನ್ಸು, ಸ್ಯಾಟಲೈಟ್ಸ್ ಉಪಗ್ರಹಗಳು, ಕಾರ್ಖಾನೆಗಳ ಉಪಯೋಗಗಳು, ಇಂಡಸ್ಟ್ರೀಸಲ್ಲಿ ಅಡುಗೆ ಪಾತ್ರೆಗಳು, ಇವೆಲ್ಲ ಗೊತ್ತಿರೋದೆ. ಬಟ್ ನೆನಪಲ್ಲಿ ಇಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಈಗ ನೋಡದೆ ಹೇಳಿ ಅಂದರೆ ಹೇಳೋಕ್ಕಾಗಬೇಕು ನಮಗೆ. ಸೊ ದಟ್ ಈಸ್ ದಟ್ ಫೋಕಸ್ ವಿ ಶುಡ್ ಹ್ಯಾವ್. ನಂತರ ಬಂದಾಗ ಫೈನಲ್ ಆಗಿ ಅಲೋಹಗಳ ಉಪಯೋಗಗಳು ಅಂತ ಏನು ನೋಡ್ತಾ ಇದೀವೋ. ಓಕೆ, ಯೂಸಸ್ ಆಫ್ ನಾನ್ ಮೆಟಲ್ಸ್ ಏನು ನೋಡ್ತಾ ಇದ್ದೀವಿ. ಓಕೆ, ಸೊ ನಾವೆಲ್ಲನೂ ಕೂಡ ಉಸಿರಾಡೋದಕ್ಕೆ ಅಲೋಹನೇ ಬಳಸ್ತಾ ಇದ್ದೀವಿ. ಯಾವ್ದು ಅಲೋಹ? ಆಕ್ಸಿಜನ್ ಲೋಹನ ಅಲೋಹನ? ಅಲೋಹ ಕರೆಕ್ಟಾ? ನಾನ್ ಮೆಟಲ್. ಹಾಗಾಗಿ ಸೊ ನಾವು ಅದನ್ನ ಉಸಿರಾಡೋದಕ್ಕೆ ಬಳಸ್ತಾ ಇದೀವಿ. ಎರಡನೇದಾಗಿ ಅಲೋಹಗಳನ್ನು ರಾಸಾಯನಿಕ ಗೊಬ್ಬರಗಳ ತಯಾರಿಕೆಯಲ್ಲಿ ಫರ್ಟಿಲೈಸರ್ಸ್ ಅಂಡ್ ಮ್ಯಾನ್ಯೂಸ್ ಅಂತ ಕರಿತೀವಿ. ಕೆಮಿಕಲ್ ಫರ್ಟಿಲೈಸರ್ಸ್ಗಳ ಬಳಕೆಯಲ್ಲಿ ಅಲೋಹಗಳನ್ನ ನಾವು ಅಥವಾ ನಾನ್ ಮೆಟಲ್ಸ್ ಅನ್ನ ಯೂಸ್ ಮಾಡ್ತೀವಿ. ಮತ್ತೆ ನೀರಿನ ಶುದ್ಧೀಕರಣ ಪ್ರಕ್ರಿಯೆಯಲ್ಲಿ, ಓಕೆ, ವಾಟರ್ ಪ್ಯೂರಿಫಿಕೇಶನ್ ಅಲ್ಲೂ ಕೂಡ ನಾವು ಈ ಒಂದು ನಾನ್ ಮೆಟಲ್ಸ್ ಅನ್ನ ಅಲೋಹಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ಬಂದಾಗ ಓಕೆ, ಈ ಒಂದು ಟೀಂಚರ್ ಅಂತ ಏನು ಕರಿತೀವಲ್ಲ ನಾವು, ಟೀಂಚರ್. ಓಕೆ, ಸೊ ಫೈನಲ್ ಆಗಿ ಓಕೆ, ಲಾಸ್ಟ್ ಎರಡು ಪಾಯಿಂಟ್ ನೋಡೋಣ. ಗಾಯಗಳ ಚಿಕಿತ್ಸೆಯಲ್ಲಿ ಅಂದರೆ ನಾವು ವೂಂಡನ್ನು ತಗೊಂಡಾಗ ಏನಾದರೂ ಗಾಯಗಳಾಗಿರುತ್ತೆ, ಅಲ್ಲಿ ನಮಗೆ ನೇರಳೆ ಬಣ್ಣದ ಒಂದು ಸೋಂಕು ನಿವಾರಕ ಅಂತ ಏನು ನಾವು ಕರಿತಾ ಇದ್ದೀವೋ, ಅಂದರೆ ನಮಗೆ ಒಂದು ಪರ್ಪಲ್ ಕಲರಲ್ಲಿರುವಂಥ ಡಿಸ್ಇನ್ಫೆಕ್ಟೆಂಟ್ ಅನ್ನೋ ಒಂದು ಸೊಲ್ಯೂಷನ್ ನೋಡ್ತೀವಿ ನಾವು. ಸೊ ಟೀಂಚರ್ ಅಂತ ನೋಡ್ಬೋದಾ ನಾವು, ಟೀಂಚರ್. ಸೊ ಅಲ್ಲೆಲ್ಲನೂ ಕೂಡ ನಾವು ಅಲೋಹಗಳನ್ನು ಅಥವಾ ಒಂದು ನಾನ್ ಮೆಟಲ್ಸನ್ನು ಬಳಸ್ತೀವಿ. ಅಷ್ಟೇ ಅಲ್ಲ, ಫೈನಲ್ ಆಗಿ ಪಟಾಕಿಗಳನ್ನು, ಕ್ರ್ಯಾಕರ್ಸ್, ಪ್ರಿಪೇರಿಂಗ್ ಕ್ರ್ಯಾಕರ್ಸ್. ಓಕೆ, ನಾನ್ ಮೆಟಲ್ಸ್ ಆರ್ ಯೂಸ್ಡ್ ಇನ್ ಪ್ರಿಪೇರಿಂಗ್ ಕ್ರ್ಯಾಕರ್ಸ್ ಅಂತ ನೋಡ್ತಾ ಇದ್ದೀವಿ. ಪಟಾಕಿಗಳನ್ನು ತಯಾರಿಸಬೇಕಾದ್ರೂ ಕೂಡ ನಾವು ಅಲೋಹಗಳನ್ನು ಬಳಸೋದನ್ನು ಗಮನಿಸ್ತೀವಿ. ಓಕೆ, ಸೊ ಇದಿಷ್ಟು ಕೂಡ ಅಲೋಹಗಳ ಪ್ರಯೋಜನಗಳು.